ನಮಸ್ಕಾರ ವೀಕ್ಷಕರೇ, ಸರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ವೆದರ್ ಬದಲಾಗ್ತಾ ಇದೆ. ಒಂದ್ಸತಿ ಮಳೆ ಬಂದ್ರೆ ಮತ್ತೊಂದ್ಸತಿ ಬಿಸಿಲು ಬರ್ತಾ ಇದೆ. ಇಂಥ ಒಂದು ವಾತಾವರಣದಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಹೆಚ್ಚೆಚ್ಚಾಗಿ ಬರ್ತಾ ಇದೆ. ತುಂಬಾ ಜನ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅದರಲ್ಲೂ ಕೂಡ ಈ ವೆದರ್ ಅಲ್ಲಿ ಶೀತ ಆಗಿರ್ಬೋದು, ಕೆಮ್ಮು, ಹಾಗೆ ಶೀತ, ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಇದೆ. ಆದ್ರೆ ತುಂಬಾ ಜನಕ್ಕೆ ಇದು ಅಲರ್ಜಿಯಿಂದ ಬರ್ತಾ ಇದೆಯಾ ಅಥವಾ ಸೈನಸ್ ಇಂದ ಆಗ್ತಾ ಇದೆಯಾ ಅನ್ನುವಂತ ಸಾಕಷ್ಟು ಡೌಟ್ಸ್ ಗಳಿರುತ್ತೆ. ಏನಾಗ್ತಿದೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿರುತ್ತೆ. ಹೀಗಾಗಿ ಈ ಅಲರ್ಜಿ ಸಾಕಷ್ಟು ಜನರಿಗೆ ಸಾಕಷ್ಟು ಸಂದರ್ಭಗಳಲ್ಲಿ ಈ ಮನೆಯಲ್ಲಿ ಪ್ರಾಣಿ ಪಕ್ಷಿಗಳು ಇದ್ದಂಥ ಸಂದರ್ಭದಲ್ಲಿ ಅಲರ್ಜಿಗಳಾಗುತ್ತೆ, ಫುಡ್ ಅಲರ್ಜಿಗಳಾಗುತ್ತೆ. ಹಾಗೆ ಈ ನೋಸ್ ಅಲರ್ಜಿ ಆಗುವಂಥದ್ದನ್ನ ಸೈನಸ್ ಅಂತ ಹೇಳ್ತೀವಿ. ಈ ಎರಡಕ್ಕೂ ಒಂದೇ ರೀತಿಯಾದಂಥ ಲಕ್ಷಣಗಳು ಇರುತ್ತಾ? ಅಲರ್ಜಿ ಮತ್ತು ಸೈನಸ್ ಅನ್ನುವಂಥದ್ದು ಯಾಕೆ ಬರುತ್ತೆ? ಹಾಗೆ ಇದರ ಲಕ್ಷಣಗಳು ಯಾವ ರೀತಿಯಾಗಿ ಬೇರೆ ಬೇರೆ ಆಗಿರುತ್ತಾ? ಮತ್ತೆ ಈ ಅಲರ್ಜಿ ಮತ್ತು ಸೈನಸ್ನ ತೀವ್ರತೆಗಳು ಎಷ್ಟಿರುತ್ತೆ? ಯಾವ ಸಂದರ್ಭದಲ್ಲಿ ನಾವು ವೈದ್ಯರನ್ನ ಈ ಒಂದು ಸಂದರ್ಭದಲ್ಲಿ ಮೀಟ್ ಮಾಡಬೇಕಾಗುತ್ತೆ, ಕನ್ಸಲ್ಟ್ ಮಾಡಬೇಕಾಗುತ್ತೆ? ಈ ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ಜನರಿಗೆ ಪ್ರಶ್ನೆಗಳಿರುತ್ತೆ. ಹಾಗೆ ಈ ಅಲರ್ಜಿ ಮತ್ತು ಸೈನಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ತುಂಬಾ ಜನರಲ್ಲೂ ಕೂಡ ಇರುತ್ತೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ನಮ್ಮ ಈ ಡಾಕ್ಟರ್ಸ್ ಲೈವ್ ಅಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ವೈದ್ಯರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಗೆ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗೋಣ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಇಲ್ಲಿನ ಕನ್ಸಲ್ಟೆಂಟ್ ENT ಸರ್ಜನ್ ಆಗಿರುವಂತಹ ಡಾಕ್ಟರ್ ಲಕ್ಷ್ಮಿ ಅನಂತ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡು ಮಾತಾಡ್ತಾ ಹೋಗೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಎಸ್ ಸರ್. ಡಾಕ್ಟರ್, ಹೇಗಿದ್ದೀರಾ ಡಾಕ್ಟರ್? ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಡಾಕ್ಟರ್. ಇವಾಗ ನಾರ್ಮಲ್ ಆಗಿ ಹೇಳ್ದಂಗೆನೆ ಈ ಅಲರ್ಜಿ ಮತ್ತೆ ಸೈನಸ್ ಎರಡು ಒಂದೇ ಅಂತ ಅನ್ಕೊಳ್ತಾರೆ. ಎರಡು ಬೇರೆ ಬೇರೆನಾ ಅಥವಾ ಹೇಗೆ ಅಂತ ಡಾಕ್ಟರ್? ಅಲರ್ಜಿ ಏನು ಅಂತ ಸ್ಟಾರ್ಟ್ ಮಾಡೋಣ. ಅಲರ್ಜಿ ಅಂದರೆ ಒಂದು ಹೈಪರ್ ಸೆನ್ಸಿಟಿವಿಟಿ. ಅಂದರೆ ಹೆಂಗೆ ಹೇಳಬೇಕು ಅಂತಂದರೆ, ಒಂದು ಹೈಪರ್ ರಿಯಾಕ್ಷನ್. ಸಾಮಾನ್ಯವಾಗಿ ತೊಂದರೆ ಕೊಡದೇ ಇರೋವಂಥ ವಸ್ತುಗೆ ಹೈಪರ್ ರಿಯಾಕ್ಷನ್ ಆದಾಗ ಅದನ್ನು ಅಲರ್ಜಿ ಅಂತ ಅಂತೀವಿ. ಆಯಿತಾ? ಸೈನಸ್ ಅಂತಂದರೆ, ಸೈನಸ್ ಒಂದು ನಾರ್ಮಲ್ ಭಾಗ, ನಮ್ಮ ಶರೀರದಲ್ಲಿ ಒಂದು ಭಾಗ. ಅದು ಎಲ್ಲಿರುತ್ತೆ ಅಂತಂದರೆ ಗೂಡು ಥರ ಇರುತ್ತೆ. ಅದು ಮೂಗಿನ ಸುತ್ತಮುತ್ತ, ಇದು ಫೋರ್ಹೆಡ್ಡಲ್ಲಿ ಇಲ್ಲೆಲ್ಲ ಇರುತ್ತೆ. ಮೂಗು, ಕಣ್ಣು ಮಧ್ಯ ಇಲ್ಲೆಲ್ಲ ಸೈನಸ್ ಇರ್ತವೆ. ಇವು ಗೂಡುಗಳು. ಇದು ಏರ್ ಫಿಲ್ ಆಗಿರುತ್ತೆ ಮಾಮೂಲಾಗಿ. ಇದರಲ್ಲಿ ಬೇರೆ ನೀರು ಅಥವಾ ಪಸ್ಸು ಏನೋ ಸೇರಿಕೊಂಡ್ರೆ ಆವಾಗ ಸೈನಸ್ ಸಮಸ್ಯೆ ಬರುತ್ತೆ. ಅಲರ್ಜಿಯಿಂದ ಸೈನಸ್ ಸಮಸ್ಯೆ ಬರ್ಬೋದು. ಇದು ಸೊ ದೇ ಆರ್ ರಿಲೇಟೆಡ್ ಬಟ್ ದೇ ಆರ್ ಡಿಫರೆಂಟ್. ಓಕೆ, ದಿಸ್ ಇಸ್ ಎಲ್ರಿಗೂ ಇದು ಗೊತ್ತಾಗಲ್ಲ. ಸೈನಸ್ಸು ಅಲರ್ಜಿ ಒಂಥರ ಇಂಟರ್ಚೇಂಜಬಲ್ ಆಗಿ ಯೂಸ್ ಮಾಡ್ತಾರೆ. ಅಂದ್ರೆ ಇವಾಗ ಲಕ್ಷಣಗಳು ಇದೆರಡಕ್ಕೆ ಒಂದೇ ತರ ಬರುತ್ತೆ ಅಥವಾ ಬೇರೆ ಬೇರೆ ತರ ಇರುತ್ತೆ ಡಾಕ್ಟರ್? ಎಷ್ಟೊಂದು ಲಕ್ಷಣಗಳು ಸುಮಾರು ಸಿಮಿಲರ್ ಆಗೇ ಇರುತ್ತೆ. ಎರಡರಲ್ಲೂ ಮೂಗು ಕಟ್ಟೋದಾಗೋದು, ಮೂಗು ಸೋರೋದು, ಎರಡರಲ್ಲೂ ತಲೆನೋವು ಬರ್ಬೋದು. ಆ ಥರ ಎಷ್ಟೊಂದು ಸಿಮಿಲರ್ ಥಿಂಗ್ಸ್ ಇರುತ್ತೆ. ಅದರಲ್ಲಿ ವ್ಯತ್ಯಾಸನೂ ಇರುತ್ತೆ. ಈಗ ತಲೆನೋವು ಯಾವ ಥರ ಬರುತ್ತೆ, ಇಲ್ಲ ಮೂಗು ಸೋರೋದು ಯಾವ ಥರ ಇರುತ್ತೆ ಅಂತ ಅದು ಡೀಟೇಲಾಗಿ ನೋಡಕ್ಕೆ ಹೋದಾಗ ಎರಡರಲ್ಲೂ ತುಂಬ ವ್ಯತ್ಯಾಸ ಇರುತ್ತೆ. ಸೊ ಒಂದು ಪೇಷಂಟ್ ಹಿಸ್ಟ್ರಿನಲ್ಲೇ ನಮ್ಮ ಸುಮಾರು ಕಂಡುಹಿಡಿತೀವಿ ಯಾವ ಪ್ರಾಬ್ಲಮ್ ಇದೆ ಅಂತ. ಓಕೆ, ಈಗ ಈ ಅಲರ್ಜಿ ಅಂತಂದ್ರೆ ಬೇರೆ ಬೇರೆ ತರ ಅಲರ್ಜಿ ಇರುತ್ತೆ. ತುಂಬಾ ಜನಕ್ಕೆ ಈ ಮನೆಗಳಲ್ಲಿ ಪ್ರಾಣಿ ಪಕ್ಷಿಗಳಿದ್ದಂಥ ಸಂದರ್ಭದಲ್ಲಿ ಅಥವಾ ಕೆಲವರಿಗೆ ಫುಡ್ ಅಲರ್ಜಿ ಈ ತರ ಇರುತ್ತೆ. ಈ ಮೂಗಿಗೆ ಸಂಬಂಧಪಟ್ಟಂತ ಅಲರ್ಜಿ ಯಾವ್ದ್ರಿಂದ ಹೆಚ್ಚಾಗಿ ಬರುತ್ತೆ ಅಂತ ಡಾಕ್ಟರ್? ಈ ಮೂಗು ಸಮಸ್ಯೆ ನೋಡಿದಾಗ ಏರೋ ಅಲರ್ಜನ್ಸ್ ಅಂತೀವಿ. ಏರೋ ಅಲರ್ಜನ್ಸ್ ಏನಂದ್ರೆ ಗಾಳಿ ವಾತಾವರಣದಲ್ಲಿ ಓಡಾಡುವಂಥ ಅಲರ್ಜನ್ಸ್ ಏನಿರ್ತಾವೋ ಅವು ಅಲರ್ಜಿ ಮಾಡಿದಾಗ ಮೂಗು, ಶ್ವಾಸನಾಳ, ಶ್ವಾಸಕೋಶ ಇವೆಲ್ಲ ಅಫೆಕ್ಟ್ ಆಗುತ್ತೆ. ಸೊ ಅದು ವ್ಯತ್ಯಾಸ. ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರತಿಭಾ ಅಂತ, ತುಮಕೂರಿಂದ. ಪ್ರತಿಭಾ? ಹೌದು. ಓಕೆ ಪ್ರತಿಭಾ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಹಲೋ ಡಾಕ್ಟರ್. ಪ್ರತಿಭಾ ನಮಸ್ಕಾರ, ಹೇಳಿ. ಮೇಡಮ್, ನಮ್ಮ ಹಸ್ಬೆಂಡ್ಗೆ ಕೆಲ್ಸಕ್ಕೆ ಹೋಗಿ ಮನೆಗೆ ಬಂದ್ರೆ ನೋಸ್ ಡೈಲಿ ಬ್ಲಾಕ್ ಆಗುತ್ತೆ. ಓಟ್ರಿವಿನ್ ಬಿಟ್ರೆ ಕ್ಲಿಯರ್ ಆಗುತ್ತೆ ಮೇಡಮ್ ಅದು. ಓಟ್ರಿವಿನ್ ಎಷ್ಟು ದಿನದಿಂದ ಯೂಸ್ ಮಾಡ್ತಾ ಇದ್ದೀರಾ? ಮೇಡಮ್ ಆಲೆ ಒಂದ್ 4-5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ. ಅಯ್ಯೋ, ಏನ್ ಕೆಲಸ ಮಾಡ್ತಾರೆ ಅಮ್ಮ? ಮೇಡಮ್ ಅವ್ರದ್ದು FDC ವರ್ಕ್ ಮೇಡಮ್. ಅಂದ್ರೆ ಆಫೀಸ್ ಕೆಲಸನಾ? ಅಂದ್ರೆ ಟ್ರಾವೆಲಿಂಗ್ ಮಾಡ್ತಾರೆ, ತುಮಕೂರು ಟು ಬೆಂಗಳೂರು. ಹಾ. ಆಫೀಸ್ ಕೆಲಸನೇ ಅವ್ರದ್ದು. ಹೌದಾ? ತೋರ್ಸ್ಕೊಂಡಿದ್ದೀರಾ?
ಮೇಡಮ್ ಡಾಕ್ಟರ್ ಹತ್ರ ಎಲ್ಲೂ ತೋರ್ಸಿಲ್ಲ. ಓಟ್ರಿವಿನ್ ಬಿಟ್ರೆ ಕ್ಲಿಯರ್ ಆಗುತ್ತೆ. ಒಂದೊಂದ್ಸರಿ ತುಂಬಾ ಇದು ವೆದರ್ ತುಂಬಾ ಕೋಲ್ಡ್ ಆಗಿದ್ರೆ ಅದು ಸ್ವಲ್ಪ ಕಡಿಮೆ. ಓಟ್ರಿವಿನ್ ಬಿಟ್ರು ಕ್ಲಿಯರ್ ಆಗಲ್ಲ. ಪ್ರತಿಭಾ, ಓಟ್ರಿವಿನ್ ಈ ತರ 4-5 ವರ್ಷ ಯೂಸ್ ಮಾಡೋದ್ರಲ್ಲಿ 2 ಸಮಸ್ಯೆ ಇದೆ. ಒಂದು, ನೀವು ಇಷ್ಟು ವರ್ಷ ಯೂಸ್ ಮಾಡಿದಾಗ ಅದ್ರದ್ದು ಎಫೆಕ್ಟ್ ಹೋಗ್ಬಿಡತ್ತೆ, ಅದು ಕೆಲಸ ಮಾಡಲ್ಲ ಇನ್ ಮುಂದೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಒಂದು ಡಿಪೆಂಡೆನ್ಸ್, ಒಂದು ಅದ್ರ ಮೇಲೆ ಡಿಪೆಂಡ್ ಆಗುವಂತ ಆಗ್ಬಿಡತ್ತೆ. ಅದಿಲ್ಲದೆ ಇದ್ರೆ ಇದು ಉಸಿರಾಡಕ್ಕೆ ಆಗಲ್ಲ, ಆ ಥರ ಪರಿಸ್ಥಿತಿ ಬರ್ಬೋದು. ಸೊ ಇದು ಇಷ್ಟು ವರ್ಷ ಎಲ್ಲ ಯೂಸ್ ಮಾಡಬಾರ್ದು. ಇದು ಒಳ್ಳೇದೇನು ಅಂತಂದ್ರೆ, ತೋರಿಸ್ಕೊಂಡು ಕರೆಕ್ಟ್ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೇದನ್ಸುತ್ತೆ ನನಗೆ. ನಾವು ಓಟ್ರಿವಿನ್ ಪೇಷಂಟ್ಗೆ ಬರ್ಕೊಡೋವಾಗ 1 ವಾರ ಆದಮೇಲೆ ನಿಲ್ಲಿಸ್ಬಿಡಿ ಅಂತ ಹೇಳ್ತೀವಿ. 4-5 ವರ್ಷ ತುಂಬಾನೇ ಉದ್ದಾಯ್ತು, ಅಷ್ಟು ಯೂಸ್ ಮಾಡಬಾರ್ದು, ಆಯ್ತಾ? ಆಯುರ್ವೇದ ಟಾನಿಕ್ ಸಜೆಸ್ಟ್ ಮಾಡಿದಾರೆ, ಅದು ತಗೊಬೋದಾ ಅಂತ. ಆಯುರ್ವೇದ ನಾನೇನು ಹೇಳಕ್ಕಾಗಲ್ಲ, ಬಟ್ ಯಾವುದೇ ಆಗಲಿ ಒಟ್ನಲ್ಲಿ ಡಾಕ್ಟ್ರಿಗೆ ತೋರಿಸ್ಕೊಂಡು ಅದು ಮೂಗು ಅಷ್ಟು ಯಾಕೆ ಕಟ್ತಾ ಇದೆ ಅಂತ ನೋಡ್ಬೇಕಾಗತ್ತೆ. ಮೂಗು ಕಟ್ಟೋದಕ್ಕೆ ಎಷ್ಟೊಂದು ಕಾರಣಗಳಿರ್ತವೆ. ಅವು ಏನು, ಅವ್ರಿಗೇನು ಕಾರಣ ಇದೆ ಅಂತ ನೋಡಿಕೊಂಡು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಓಕೆ, ಧನ್ಯವಾದಗಳು ಪ್ರತಿಭಾ ಅವರೇ ಕರೆಯನ್ನ ಮಾಡಿದ್ದಕ್ಕೆ. ಡಾಕ್ಟರ್ ಪ್ರತಿಭಾ ಅವರು ಹೇಳಕ್ಕಿಂತ ಮೊದಲೇ ತುಂಬಾ ಒಳ್ಳೆ ಪಾಯಿಂಟ್ ಒಂದನ್ನ ಎಬ್ಸಿದ್ದಾರೆ. ಇದು ಈ ಓಟ್ರಿವಿನ್ ಅನ್ನೋದು ಈ ಥರ ನೇಸಲ್ ಡ್ರಾಪ್ಸ್, ಇದು OTC ಪ್ರಾಡಕ್ಟ್ಸ್ ಅಂತೀವಿ, ಅಂದ್ರೆ ಓವರ್ ದ ಕೌಂಟರ್ ಸಿಗೋದು. ನೀವು ಅಂಗಡಿಗೆ ಹೋಗಿ ಕೇಳಿದ್ರೆ ಅವ್ರು ಕೊಡ್ತಾರೆ, ಅದಕ್ಕೇನು ಪ್ರಿಸ್ಕ್ರಿಪ್ಷನ್ ಏನು ಬೇಕಾಗಲ್ಲ. ಈ ಥರ ಡ್ರಾಪ್ಸು ಇವೇನು ಮಾಡ್ತವೆ ಅಂತಂದರೆ, ಟೆಂಪ್ರರಿಲಿ ಮೂಗು ಬ್ಲಾಕ್ ಆದಾಗ ಓಪನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಆವಾಗ ಯೂಸ್ ಮಾಡೋದು ಓಕೆ. ಈಗ ನೆಗಡಿ ಬಂತು, ಅದು ಡಾಕ್ಟರ್ ಬರ್ಕೊಟ್ರು, ಯೂಸ್ ಮಾಡಿದ್ವಿ 1 ವಾರ, ಅದೆಲ್ಲ ಸರಿ. ಬಟ್ ಕೆಲವ್ರು ಏನು ಮಾಡಿಬಿಡ್ತಾರೆ, ಅವ್ರಿಗೆ ಎಷ್ಟೊಂದು ಕಾರಣ ಇರುತ್ತೆ. ಅವ್ರಿಗೆ ಮೂಗು ಬ್ಲಾಕ್ ಆಗ್ತಿರೋದು ಯಾವುದಾದ್ರೂ ರೀಸನ್ ಇರುತ್ತೆ. ಮೂಗಿನ ಕಂಬ ಸೊಟ್ಟ ಇರೋದು, ಇಲ್ಲ ಮೂಗಲ್ಲಿ ದುರ್ಮಾಂಸ ಬೆಳ್ಕೊಂಡಿರೋದು, ಎಷ್ಟೊಂದಿರುತ್ತೆ. ಅದೇನು ಮಾಡ್ತಾರೆ, ತೋರಿಸ್ಕೊಳ್ದೆ ಅದೇ ಡ್ರಾಪ್ಸನ್ನ ಈ ಥರ 4-5 ವರ್ಷ ಎಲ್ಲ ಯೂಸ್ ಮಾಡ್ತಾರೆ. ಅದು ನಾನು ಆಗಲೇ ಹೇಳ್ದಂಗೆ ಒಂದು ಟೈಮ್ ಪೀರಿಯಡ್ ಆದಮೇಲೆ ಅದರ ಎಫೆಕ್ಟ್ ಹೋಗ್ಬಿಡುತ್ತೆ, ಅದು ಕೆಲಸ ಮಾಡಲ್ಲ. ಸೊ ಅವರು ಪದೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ವಿತೌಟ್ ಹ್ಯಾವಿಂಗ್ ಎನ್ ಎಫೆಕ್ಟ್. ಬಟ್ ಇನ್ಸ್ಟೆಡ್ ಅದ್ರ ಮೇಲೆ ಡಿಪೆಂಡೆನ್ಸ್ ಡೆವಲಪ್ ಆಗಿಬಿಡುತ್ತೆ. ಸೊ ಅದಿಲ್ಲದೆ ಅವರಿಗೆ ನಿದ್ದೆನೇ ಬರಲ್ಲ ಅನ್ನೋ ಸ್ಥಿತಿ ಬಂದ್ಬಿಡುತ್ತೆ. ಸೊ ಇದು ಒಳ್ಳೇದಲ್ಲ. ಈ ಡ್ರಾಪ್ಸು ಕ್ರಮೇಣ ಈ ಥರ ಯೂಸ್ ಮಾಡಿದ್ರೆ ಇಷ್ಟೊಂದು ವರ್ಷ ಎಲ್ಲ BP ಹೆಚ್ಚಿಗೆ ಆಗೋದು, ಮೂಗು ತುಂಬ ಡ್ರೈ ಆಗಿ ಮೂಗಲ್ಲಿ ಬೇರೆ ಪ್ರಾಬ್ಲಮ್ಸ್ ಬರೋದು, ಕ್ರಸ್ಟಿಂಗ್ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದು 4 ವರ್ಷದಿಂದ ಇದ್ರೂ ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಆ ಥರ ತಗೊಳ್ತಾ ಇರೋಂಥದ್ದು. ಅಂದ್ರೆ ನಾರ್ಮಲ್ ಆಗಿ ನೋಸ್ ಬ್ಲಾಕ್ ಆಗೋದು ನಾರ್ಮಲ್ ಪ್ರಾಬ್ಲಮ್ ಅಂತ ಅನ್ಕೊಂಡು ಅದನ್ನ ನೆಗ್ಲೆಕ್ಟ್ ಮಾಡೋರೇ ಜಾಸ್ತಿ. ಡಾಕ್ಟರ್ ಅವ್ರಿಗೆ ಏನು ಹೇಳಿ? ಕರೆಕ್ಟ್, ನೀವು ಕರೆಕ್ಟಾಗಿ ಹೇಳಿದ್ರಿ. ಬಟ್ ಮೂಗು ಬ್ಲಾಕ್ ಆಗೋದು, ಈಗ ನೋಡಿ ಎರಡು ಕಡೆಯಿಂದ ಉಸಿರಾಡ್ತೀವಿ. ಮಾಮೂಲಾಗಿ ಯಾವುದಾದ್ರೂ ಒಂದು ಕಡೆ ಅಷ್ಟೇ, ಇನ್ನೊಂದು ಕಡೆ ರೆಸ್ಟ್ ತಗೋತಾ ಇರುತ್ತೆ. ಬಟ್ 2 ಕಡೆ ಓಪನ್ ಇರಬೇಕು. ಆ ಥರ ಬ್ಲಾಕ್ ಆಗೋದಕ್ಕೆ ಎಷ್ಟೊಂದು ಕಾರಣಗಳಿರ್ತವೆ. ಅನಟಾಮಿಕಲ್ ಕಾರಣಗಳು ಅಂತೀವಿ. ಮೂಗು ಮಧ್ಯದಲ್ಲಿ ಕಂಬ ಇರುತ್ತೆ, ಆ ಕಂಬ ಎಷ್ಟೊಂದು ಜನರಿಗೆ ಸೊಟ್ಟ ಇರುತ್ತೆ, ಒಂದು ಸೈಡು ಜಾಸ್ತಿ ಬೆಂಡ್ ಇರುತ್ತೆ. ಆಮೇಲೆ ಮೂಗಲ್ಲಿ ಟರ್ಬಿನೇಟ್ಸ್ ಅಂತ ನಾರ್ಮಲ್ ಸ್ಟ್ರಕ್ಚರ್ಸ್ ಇರ್ತವೆ, ಅವು ದೊಡ್ಡದಾಗ ಅದನ್ನ ಕಾಮನ್ ಆಗಿ ದುರ್ಮಾಂಸ ಬೆಳ್ಕೊಳ್ಳೋದು ಅಂತಾರೆ. ಮತ್ತು ಪಾಲಿಪ್ಸು, ಇಲ್ಲ ನೋಸಲ್ಲಿ ಯಾವುದಾದ್ರೂ ಗ್ರೋತ್ ಬರೋದು, ಅಲರ್ಜಿಯಿಂದ ಸ್ವೆಲ್ಲಿಂಗ್ ಬರೋದು, ಈ ಥರ ಎಷ್ಟೊಂದು ಕಾರಣಗಳಿಗೆ ಮೂಗು ಬ್ಲಾಕ್ ಆಗ್ಬೋದು. ಅದನ್ನು ತೋರಿಸಿ ಟೆಸ್ಟ್ ಮಾಡಿಸಿ ಕರೆಕ್ಟ್ ಟ್ರೀಟ್ಮೆಂಟ್ ತಗೊಳ್ಳೋದು ಮೇಲು. ಓಕೆ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ಮೇಡಮ್ ನನ್ನ ಹೆಸರು ರಾಧಾ ಅಂತ. ರಾಧಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬಿಡದಿಯಿಂದ ಮೇಡಮ್. ಬಿಡದೆಯಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ರಾಧಾ ಅವರೇ. ಸರಿ ಮೇಡಮ್. ನಮಸ್ತೆ ಡಾಕ್ಟರ್. ರಾಧಾ ಅವರೇ ನಮಸ್ಕಾರ, ಹೇಳಿ. ಮೇಡಮ್ ನನಗೆ 1 ವಾರ ವರ್ಷದಿಂದ ಸ್ಕಿನ್ ಗಂದೆ ತರ ಎದೊಳುತ್ತೆ ಮೇಡಮ್. ಏನಾಗುತ್ತೆ? ಇನ್ನೊಂದ್ಸತಿ ಹೇಳಿ ರಾಧಾ ಅವರೇ, ಕರೆಕ್ಟ್ ಆಗಿ ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಿಲ್ಲ. ಸ್ಕಿನ್ ಗಂದೆಗಳ ತರ ಎದೊಳುತ್ತೆ ಮೇಡಮ್. ಟ್ಯಾಬ್ಲೆಟ್ಸ್ ತಗೊಂಡ್ರೆ ಕಡಿಮೆ ಆಗುತ್ತೆ. ಟ್ಯಾಬ್ಲೆಟ್ಸ್ ಏನಾದ್ರು ಬಿಟ್ರೆ ಗಂದೆ ಫುಲ್ ಎದೊಳ್ಬಿಡುತ್ತೆ ಮೇಡಮ್, ಮೈಯೆಲ್ಲ ಫುಲ್ ಗಂದೆ. ಅದು ಸ್ಕಿನ್ ಒಂದೇನಾ ಪ್ರಾಬ್ಲಮ್ ನಿಮ್ಗೆ? ಮೂಗು ಇಲ್ಲ ಉಸಿರಾಡ್ಲಿಕ್ಕೆ ಏನಾದ್ರೂ ತೊಂದರೆ ಆಗತ್ತಾ? ಅದೇನಿಲ್ಲ ಮೇಡಮ್, ಗಂದೆ ಒಂದ್ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಮೇಡಮ್. ಅದೇನು ಪ್ರತಿದಿನ ಆಗತ್ತಾ, ಹೇಗಾಗತ್ತೆ? ಪ್ರತಿದಿನ ಆಗುತ್ತೆ ಮೇಡಮ್. ಅಂದ್ರೆ ನಾನು ತೋರ್ಸ್ಕೊಂಡೆ ಸುಮಾರು ಒಂದು 20 ಹಾಸ್ಪಿಟ್ಲು ನೋಡಿದೀನಿ ಮೇಡಮ್. ಯಾವ್ದು ಟ್ರೀಟ್ಮೆಂಟ್ ಯಾವ್ದು ನಮ್ಗೆ ಕ್ಲಿಯರ್ ಆಗಿಲ್ಲ. ಅಂದ್ರೆ ಈ ತರ ಆದ್ರೆ ನೀವು ಹೇಳೋದ್ ನೋಡಿದ್ರೆ ಎಷ್ಟೊಂದ್ಸಲ ಅಲರ್ಜಿಗೆ ಹಿಂಗ ಆಗತ್ತೆ. ಯಾವ್ದಾದ್ರು ಪರ್ಟಿಕ್ಯುಲರ್ ಅಲರ್ಜನ್ಗೆ ಎಕ್ಸ್ಪೋಸ್ ಆದ್ರೆ ಒಂದು ನೀವು ನೋಡ್ಕೋಬಹುದು. ಎಷ್ಟೊಂದ್ಸಲ ನಾವು ಯೂಸ್ ಮಾಡೋ ಕಾಸ್ಮೆಟಿಕ್ಸ್, ಕ್ರೀಮು, ಪೌಡರು, ಹೇರ್ ಡೈ, ಆಮೇಲೆ ಸೋಪು, ನಾವು ಧರಿಸೋ ವಸ್ತ್ರಗಳು, ಈ ಥರ ಯಾವುದಕ್ಕಾದ್ರೂ ಅಲರ್ಜಿ ಇದ್ದರೆ ಈ ಥರ ಆಗ್ಬೋದು. ಸೊ ಏನು ಮಾಡಿದ್ರೆ ಬರ್ತಾ ಇದೆ, ಇಲ್ಲ ಯಾವುದಾದ್ರೂ ತಿನ್ನೋ ಪದಾರ್ಥಕ್ಕೂ ಆಗ್ಬೋದು.
ನೀವು ಒಂದು ಒಳ್ಳೆ ಅಲರ್ಜಿ ತಜ್ಞರಿಗೆ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೇದು ಅನ್ಸುತ್ತೆ ನನಗೆ. ಸರಿ ಆಯ್ತು ಮೇಡಮ್. ಅದೇ ಫುಲ್ ಇರಿಟೇಟ್ ಮೇಡಮ್, ಕೆರ್ದಿ ಕೆರ್ದಿ ಕೆರ್ದಿ. ಅದೇ ಆ ಥರ ಕೆರ್ಕೊಳಕ್ಕೆ ಇಟ್ಕೋಬಾರ್ದು. ಕೆರ್ಕೊಂಡು ಆಮೇಲೆ ಅದು ಸ್ಕಿನ್ ಓಪನ್ ಆದರೆ ಇನ್ಫೆಕ್ಟ್ ಆಗಿಬಿಡತ್ತೆ. ಅದು ಆಮೇಲೆ ನೋವು ಎಲ್ಲ ಶುರು ಆಗತ್ತೆ. ಅದಕ್ಕಿಂತ ಮೊದಲು ನೀವು ನೋಡಿ ಏನು ಮಾಡಿದ್ರೆ ಆ ಥರ ಬರ್ತಾ ಇದೆ, ಏನಾದರೂ ಸಂಬಂಧ ಇದೆಯಾ ಅಂತ ಟೆಸ್ಟ್ ಮಾಡಿ ಆಮೇಲೆ ಒಳ್ಳೆ ಅಲರ್ಜಿ ತಜ್ಞರೊಬ್ಬರನ್ನ ನೋಡೋದು ಬೆಟರ್. ಮೇಡಮ್ ಬ್ಲಡ್ ಏನು ಪ್ರಾಬ್ಲಮ್ ಇರಲ್ವಾ ಮೇಡಮ್? ಆ ಥರ ಅಲರ್ಜಿ ಚೆಕಪ್ ಮಾಡುವಾಗ ಬ್ಲಡ್ ಚೆಕಪ್ಪು ಮಾಡ್ತಾರೆ, ಆಯ್ತಾ? ಸೊ ಆವಾಗ ಹೇಳ್ತಾರೆ ನಿಮಗೆ ಯಾವ ಟೆಸ್ಟ್ ಮಾಡಿಸ್ಬೇಕು ಅಂತ. ಸರಿ ಆಯ್ತು ಆಯ್ತು. ಓಕೆ, ಧನ್ಯವಾದಗಳು ರಾಧಾ ಅವರೇ ಕರೆಯನ್ನ ಮಾಡಿದ್ದಕ್ಕೆ. ಏನಾಗಿರ್ಬೋದು ಡಾಕ್ಟರ್? ಅಂದ್ರೆ ರಾಧಾ ಅವ್ರು ಹೇಳ್ತಾ ಇದ್ರು ತುಂಬಾ ಟೈಮ್ ಇಂದ ಇದೆ ಅಂತ ಅಂದ್ಬಿಟ್ಟು. ಹೇಳದ್ನಲ್ಲ, ಇವ್ರಿಗೆ ಅಲರ್ಜಿ ಇರುತ್ತೆ. ಇವ್ರಿಗೆ ಅಲರ್ಜಿ ಸ್ಕಿನ್ ನಲ್ಲಿ ಕಂಡು ಬರ್ತಾ ಇದೆ. ಸೊ ಆ ಥರ ಸ್ಕಿನ್ ಅಲರ್ಜಿ ಈ ಥರ ನಾನು ಹೇಳ್ದಂಗೆ ನಾವು ಹಾಕೋ ಬಟ್ಟೆ ಇಲ್ಲ ನಾವು ಯೂಸ್ ಮಾಡೋ ಕಾಸ್ಮೆಟಿಕ್ಸು ಆ ಥರ ಎಷ್ಟೊಂದು ಥಿಂಗ್ಸಿಗೆ ಬರ್ಬೋದು. ಎಷ್ಟೊಂದು ಸಲ ಸ್ಕಿನ್ ಅಲರ್ಜಿ ಈವನ್ ತಿನ್ನೋ ಪದಾರ್ಥಗಳಿಂದನೂ ಬರ್ಬೋದು. ಕೆಲವರಿಗೆ ಗೊತ್ತಾಗುತ್ತೆ, ನಾನು ಇವತ್ತು ಇದನ್ನು ಮಾಡಿದೆ, ಈ ಹೇರ್ ಡೇ ಹಚ್ಕೊಂಡೆ, ಇಲ್ಲ ಈ ಸೋಪ್ ಯೂಸ್ ಮಾಡಿದೆ, ಇದು ಬಂದಿದೆ ನನಗೆ ಅಂತ ಗೊತ್ತಾಗುತ್ತೆ. ಎಷ್ಟೊಂದು ಸಲ ಆ ಥರ ರಿಲೇಷನ್ ನಮ್ಗೆ ಕಂಡುಹಿಡಿಯೋಕ್ಕೂ ಆಗಲ್ಲ. ಬಟ್ ಟೆಸ್ಟ್ ಮಾಡಿದಾಗ, ಈಗ ಅಲರ್ಜಿ ತಜ್ಞರ ಹತ್ರ ಹೋದಾಗ ಅವ್ರು ಫುಲ್ ಹಿಸ್ಟ್ರಿ ತಗೋತಾರೆ. ಎಷ್ಟು ದಿನ ಬರ್ತಾ ಇದೆ, ಎಷ್ಟು ದಿನ ಇರುತ್ತೆ, ಹೇಗೆ ಹೋಗ್ತಾ ಇದೆ, ಯಾವ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಆಗ್ತಿದೆ, ಇವೆಲ್ಲ ಹೆಲ್ಪ್ ಆಗುತ್ತೆ ಡಯಾಗ್ನೋಸಿಸ್ಗೆ ಬರಲಿಕ್ಕೆ. ಒನ್ಸ್ ಅದು ಗೊತ್ತಾದ ಮೇಲೆ ಅದನ್ನು ಅವಾಯ್ಡ್ ಮಾಡೋಕ್ಕೂ ಸಾಧ್ಯ, ಆಮೇಲೆ ಟ್ರೀಟ್ಮೆಂಟ್ ತೊಗೊಳ್ಳೋಕ್ಕೂ ಸಾಧ್ಯ. ಓಕೆ ಓಕೆ ಡಾಕ್ಟರ್, ಇನ್ನು ಈ ಅಲರ್ಜಿಗೆ ಕಾಸಸ್ ಮತ್ತು ಟೈಪ್ಸ್ ಎಷ್ಟು ಹೇಗಿರುತ್ತೆ ಅಂತ ಡಾಕ್ಟರ್? ಅಲರ್ಜಿ ಯಾಕೆ ಬರುತ್ತೆ? ಅಲರ್ಜಿ ಯಾರಿಗೆ ಬೇಕಾದರೂ ಬರ್ಬೋದು, ಬಟ್ ಒಂದು ಜೆನೆಟಿಕ್ ಆಸ್ಪೆಕ್ಟ್ ಕಂಡು ಬಂದಿದೆ ಇದರಲ್ಲಿ. ಅಂದರೆ ಫ್ಯಾಮ್ಲೀಸಲ್ಲಿ ಇರುತ್ತೆ ಅಂತ. ಈಗ ತಂದೆ ಅಥವಾ ತಾಯಿ ಯಾರೋ ಒಬ್ರಿಗಿದ್ರೆ ಒಂದು 20% ಚಾನ್ಸು ಮಗುಗೂ ಬರ್ಬೋದು ಅಂತ. ತಂದೆ ತಾಯಿ ಇಬ್ರಿಗೂ ಇದ್ದರೆ ಅದು ಚಾನ್ಸ್ ಇನ್ನೂ ಜಾಸ್ತಿ, 40% ಆಗುತ್ತೆ ಮಗುಗೆ ಬರೋದು. ಸೊ ಆ ಥರ ಈಗ ಅಲರ್ಜಿ ಇದ್ದವ್ರಿಗೂ ಕೇಳ್ತೀವಿ ನಾವು, ಅವ್ರು ಹೇಳ್ತಾರೆ ಮನೇಲಿ, ಹೌದು ತಂದೆಗಿದೆ, ತಾತನಿಗಿದೆ, ಅಂಕಲ್ಗಿದೆ, ಯಾರಿಗಾದರೂ ಇರುತ್ತೆ ಮನೆಯಲ್ಲಿ. ಸೊ ಇಟ್ ಹ್ಯಾಪನ್ಸ್ ಲೈಕ್ ದ್ಯಾಟ್. ಬಟ್ ಅದಲ್ಲದೆ ನಾವೀಗ ನೋಡ್ತಿರೋದು ಏನು ಅಂದರೆ ಅಲರ್ಜಿ ಹೆಚ್ಚಾಗ್ತಿದೆ. ಆ ಥರ ಇಲ್ಲದೇ ಇದ್ರೂ ಬರ್ಬೋದು, ನಾಟ್ ನೆಸೆಸರಿ ಮನೇಲಿ ಯಾರಿಗಾದ್ರೂ ಇದ್ರೇ ಬರಬೇಕು ನಮಗೆ ಅಂತಲೂ ಇಲ್ಲ, ಯಾರಿಗೆ ಬೇಕಾದ್ರೆ ಬರ್ಬೋದು. ಆ್ಯಂಡ್ ಇತ್ತೀಚೆಗೆ ರೀಸೆಂಟ್ ಟೈಮ್ಸಲ್ಲಿ ನೋಡ್ತಾ ಇರೋದು ಅಲರ್ಜಿ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಆ್ಯಂಡ್ ಇದು ಹಳ್ಳಿ ಕಡೆ ಬರುತ್ತೆ, ಅದಕ್ಕಿಂತ ಜಾಸ್ತಿ ಸಿಟೀಸಲ್ಲಿ ಜಾಸ್ತಿ ಆಗ್ತಾ ಇದೆ. ನಮ್ಮ ಲೈಫ್ ಸ್ಟೈಲ್ಗೆ ಅಟ್ರಿಬ್ಯೂಟ್ ಮಾಡ್ಬೋದು ಅದನ್ನ. ಈಗ ಏನಾಗಿದೆ, ನಾವು ಫಿಸಿಕಲ್ ವರ್ಕ್ ಮಾಡೋದು ಭಾಳ ಕಡಿಮೆ ಆಗಿದೆ. ಎಲ್ಲರೂ ಕೂತ್ಕೊಂಡು ಒಂದು ಕಡೆ ಆಫೀಸಲ್ಲಿ ಸಿಸ್ಟಮ್ ಜೊತೆ ವರ್ಕ್ ಮಾಡೋದು ಈ ಥರ ಜಾಸ್ತಿ ಆಗಿದೆ. ಮಕ್ಕಳು ಸಹ ಆಟ ಆಡೋದು ಅದೆಲ್ಲ ಭಾಳ ಕಡಿಮೆ ಆಗಿದೆ. ಸೊ ಇದನ್ನು ಸಿಡೆಂಟ್ರಿ ಲೈಫ್ ಸ್ಟೈಲ್ ಅಂತೀವಿ. ಇದು ಒಂದು ಅನಿಸಿಕೆ ಏನು ಅಂದರೆ ದಿಸ್ ಇಸ್ ಕಾಂಟ್ರಿಬ್ಯೂಟಿಂಗ್ ಟು ಅಲರ್ಜಿ ಜಾಸ್ತಿ ಆಗೋದಕ್ಕೆ. ಓಕೆ ಡಾಕ್ಟರ್, ಅಂದರೆ ಇವಾಗ ಯಾವ ಏಜ್ ಗ್ರೂಪಲ್ಲಿ ಹೆಚ್ಚಾಗಿ ಅಲರ್ಜಿ ಕಾಣಿಸ್ಕೊಳ್ಬೋದು ಡಾಕ್ಟರ್? ಅಲರ್ಜಿ ಯಾವ ಏಜ್ ಗ್ರೂಪ್ ಬೇಕಾದ್ರೂ ಕಾಣಿಸ್ಕೋಬೋದು. ಮಕ್ಕಳಲ್ಲೂ ಸಹ ಅಲರ್ಜಿ ಬರುತ್ತೆ, ಎಷ್ಟೊಂದು ಮಕ್ಕಳಿಗೆ ಅಲರ್ಜಿ ಇರುತ್ತೆ. ಕೆಲವ್ರಿಗೆ ಏನೂ ಇರಲ್ಲ, ಸಡನ್ನಾಗಿ ಅಡಲ್ಟ್ಹುಡ್ಡಲ್ಲಿ ಯಾವುದಕ್ಕೋದ್ರೂ ಅಲರ್ಜಿ ಡೆವಲಪ್ ಆಗ್ಬೋದು, ಹೇಗೆ ಬೇಕಾದರೂ ಆಗ್ಬೋದು. ಓಕೆ, ಇನ್ನು ಡಾಕ್ಟರ್, ಈ ಅಲರ್ಜಿ ಮಕ್ಕಳಲ್ಲೂ ಕೂಡ ಬರುತ್ತೆ ಅಂತಂದರೆ, ಮಕ್ಕಳಲ್ಲಿ ಬರುವಂಥ ಅಲರ್ಜಿಗೂ ದೊಡ್ಡವರಲ್ಲಿ ಬರುವಂಥ ಅಲರ್ಜಿಗೂ ಏನಾದರೂ ವ್ಯತ್ಯಾಸಗಳಿರುತ್ತಾ? ಲಕ್ಷಣಗಳು ಆ ಥರ ಏನಾದರೂ ಇರುತ್ತೆ? ಅಷ್ಟೇನು ವ್ಯತ್ಯಾಸ ಇಲ್ಲ, ಸಿಂಪ್ಟಮ್ಸ್ ಅಲ್ಲಿ ಸಿಮಿಲರೇ ಇರುತ್ತೆ. ಬಟ್ ಮಕ್ಳಿಗೆ ಬಂದರೆ ಪಾಪ ಇನ್ನೂ ಜಾಸ್ತಿ ಕಷ್ಟಪಡ್ತಾರೆ ಅವರು. ಓಕೆ, ಓದಕ್ಕೆ ಕೂತ್ಕೊಂಡಾಗ ಮೂಗು ಕಂಟಿನ್ಯೂಸ್ ಆಗಿ ಸುರಿತಾ ಇದ್ರೆ ಏನು ಓದ್ತಾರೆ? ಹೇಳ್ಕೊಂಬರ್ತಾರೆ, ಅವ್ನು ಓದಕ್ಕೆ ಕೂತ್ಕೊಂಡ್ರೆ ಖರ್ಚಿಫ್ ನಂದೋಗ್ಬಿಡತ್ತೆ ಅಂತ. ಇಲ್ಲ ಏನೋ ಓದಕ್ಕೆ ನೋಡಿದಾಗ ಸೀನ್ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ. ಒಂದೊಂದ್ಸಲ ಅಲರ್ಜಿ ಇರೋರ್ಗೆ ಸೀನ್ ಸ್ಟಾರ್ಟ್ ಆದರೆ 10-20 ಈವನ್ 50-60 ಎಲ್ಲ ಬರುತ್ತೆ. ಸೊ ಆವಾಗ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ತುಂಬ ಕೆರೆತ ಬರುತ್ತೆ, ಮೂಗು ಕಣ್ಣು ನೀರು ಬರೋದು, ಕಣ್ಣೆಲ್ಲ ಕೆಂಪಾಗೋದು, ಈ ಥರ ಎಲ್ಲ ಆದಾಗ ಮಗು ಯಾವುದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕೆ ಭಾಳ ಕಷ್ಟಪಡುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ಹರ್ಷಿತಾ ಅಂತ. ಹರ್ಷಿತಾ, ಹರ್ಷಿತಾ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಗುಬ್ಬಿಯಿಂದ. ಓಕೆ ಹರ್ಷಿತಾ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಸರಿ. ಹರ್ಷಿತಾ ನಮಸ್ಕಾರ, ಹೇಳಿ. ನಮಸ್ತೆ ಮೇಡಮ್, ಇದು ಪಾಪುಗೆ ಅಲರ್ಜಿ ತರ ಆಗಿದೆ. ಏನಾಗತ್ತಮ್ಮ ಅಲರ್ಜಿ ತರ ಅಂದ್ರೆ? ಅಂದ್ರೆ ಸಣ್ಣ ಸಣ್ಣಗೆ ಗುಳ್ಳೆ ತರ ಎದ್ದಿದ್ದಾವೆ. ಹಾ, ಎಲ್ಲಿ ಬರುತ್ತೆ, ಯಾವ ಭಾಗದಲ್ಲಿ ಬರುತ್ತೆ? ಬೆನ್ನು, ಮೈಯ, ಹೊಟ್ಟೆ ಭಾಗ ಎಲ್ಲ ಆಗಿದೆ. ಹಾ ಹಾ ಹಾ, ರಾತ್ರಿಯಿಂದ ಆತರ ಆಗಿದೆ. ಎಷ್ಟು ವಯಸ್ಸು ಪಾಪುಗೆ? ಪಾಪುವಿನ 7 ತಿಂಗಳು. 7 ತಿಂಗಳಾ? ಆಯ್ತು. ಎದೆ ಹಾಲು ಕುಡಿಸ್ತಾ ಇರೋದಾ ಇಲ್ಲ ಬೇರೆ ಹಾಲೆಲ್ಲ ಸ್ಟಾರ್ಟ್ ಮಾಡಿಲ್ಲ? ಇಲ್ಲ, ಎದೆ ಹಾಲೆ. ಎದೆ ಹಾಲು, ಬೇರೆ ಏನು ಸ್ಟಾರ್ಟ್ ಮಾಡಿಲ್ಲ? ಇಲ್ಲ, ಬೇರೆ ಏನು ಸ್ಟಾರ್ಟ್ ಮಾಡಿಲ್ಲ. ಹಾ ಹಾ ಹಾ,
ಓಕೆ, ತೋರಿಸಿದ್ದೀರಾ? ಇನ್ನ ಇಲ್ಲ, ಅದೇ ಇವತ್ ಬೆಳಗ್ಗೆ ಇನ್ನ ಹಂಗಾಗಿದೆ, ಇವಾಗ ಕರ್ಕೊಂಡ್ ಹೋಗೋದ ಅಂತ ಹೊರಟಿದ್ವು, ಟಿವಿ ನೋಡ್ತಿದ್ವಲ್ಲ. ಒಂದೇ ಸಲ ಆಗಿರೋದಾ ಇಲ್ಲ ಕ್ರಮೇಣ ಆಗ್ತಾ ಇದೆಯಾ? ಇಲ್ಲ, ಇವತ್ತೇ ಫಸ್ಟ್ ಆಗಿರೋದು. ಇರ್ಬೋದಮ್ಮ, ಅಲರ್ಜಿ ಥರ ಇರ್ಬೋದು. ಬಟ್ ಭಾಳ ಸಣ್ಣ ಪಾಪು ಇರೋದ್ರಿಂದ ಮನೆ ಮದ್ದು ಏನು ಮಾಡೋದಕ್ಕಿಂತ ಒಂದ್ಸಲ ಮಕ್ಳ ತಗ್ಲಿರಿಗೆ ತೋರಿಸ್ಬಿಟ್ಟು ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್ ಅನ್ಸುತ್ತೆ ನನಗೆ. ಹಾ ಸರಿ. ಯಾಕೆಂದರೆ ಮಕ್ಕಳಿಗೆ ಇದು ತಿನ್ನೋ ಪದಾರ್ಥಕ್ಕೂ ಅಲರ್ಜಿ ಆಗತ್ತೆ, ಬೇರೆ ವಾತಾವರಣದಲ್ಲಿರೋ ಅಲರ್ಜನ್ಸ್ಗೂ ಆಗತ್ತೆ. ಯಾವ ರೀತಿ ಆಗಿದೆ ಅಂತ ಒಂದ್ಸಲ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಮೇಲ್ ಅನ್ಸುತ್ತೆ ನನಗೆ. ಹಾ ಸರಿ ಮೇಡಮ್. ಓಕೆ, ಧನ್ಯವಾದಗಳು ಹರ್ಷಿತಾ ಕಾಲ್ ಮಾಡಿದ್ದಕ್ಕೆ. ಡಾಕ್ಟರ್, ಯಾವ ಕಾರಣಕ್ಕೆ ಮಕ್ಕಳಲ್ಲಿ ಹೆಚ್ಚಾಗಿ ಅಲರ್ಜಿ ಕಾಣಿಸ್ಕೊಳ್ಬೋದು? ಮಕ್ಕಳಲ್ಲಿ ತುಂಬಾ ಆಶ್ಚರ್ಯಕರವಾದ ಒಂದು ಇದೇನು ಅಂತಂದ್ರೆ ಹಾಲಿಗೆ ಕೂಡ ಅಲರ್ಜಿ ಆಗ್ಬೋದು ಕೆಲವು ಮಕ್ಕಳಿಗೆ. ಅದು ಕೌಸ್ ಮಿಲ್ಕ್ ಅಲರ್ಜಿ ಅಂತೀವಿ. ಹಸುವಿನ ಹಾಲು ತಗೊಂಡಾಗ ಈ ಥರ ಸ್ಕಿನ್ನಲ್ಲಿ ರ್ಯಾಶ್ ಬರೋದು, ಇಲ್ಲ ಲೂಸ್ ಮೋಷನ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಅದು ಸಾಮಾನ್ಯವಾಗಿ ದೇ ಗ್ರೋ ಔಟ್ ಆಫ್ ಇಟ್, ದೊಡ್ಡವ್ರು ಆಗ್ತಾ ಆಗ್ತಾ ಸರಿ ಹೋಗುತ್ತೆ. ಬಟ್ ಅಂದರೂ ಆ ಥರ ಆದಾಗ ಪೋಷಕರಿಗೆ ಭಾಳ ಪ್ರಾಬ್ಲಮ್ ಆಗುತ್ತೆ, ಮಗುಗೆ ಹೇಗೆ ಫೀಡ್ ಮಾಡೋದು ಅಂತ. ಇದನ್ನು ತೋರಿಸ್ಕೊಂಡು ಕರೆಕ್ಟ್ ರೀಪ್ಲೇಸ್ಮೆಂಟು ಆಮೇಲೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಅಂದರೆ ಅದು ಬಂದ ತಕ್ಷಣದಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಅಂದರೆ ಮಕ್ಕಳ ವಿಚಾರದಲ್ಲಿ ಎಷ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ? ಇನಿಷಿಯಲಿ ಗೊತ್ತೇ ಆಗಲ್ಲ. ಈ ಥರ ಇವರೇನೋ ಫಸ್ಟ್ ಟೈಮ್ ಆದಾಗ ಕೂಡಲೇ ಕಾಲ್ ಮಾಡಿದ್ದಾರೆ. ಬಟ್ ಎಷ್ಟೊಂದು ಸಲ ಆಗೋದು ಮನೆಯಲ್ಲೇ ಯಾರೋ ದೊಡ್ಡವರೇನೋ ಹೇಳ್ತಾರೆ ಮಕ್ಳಿಗೆ ಆಗತ್ತೆ ಆ ಥರ ಅಂತ. ಸೊ ಮನೆ ಮದ್ದೆಲ್ಲ ಮಾಡೋಕ್ಕೆ ನೋಡ್ತಾರೆ. ಅದು ಈ ಥರ ಪ್ರಾಬ್ಲಮ್ ಇರ್ಬೋದು ಅಂತ ಗೊತ್ತಾಗೋದು ಯಾವಾಗ ಅಂದರೆ ಕ್ರಮೇಣ ಆದಾಗ, ಒಂದು 2-3 ಸಲ ಮತ್ತೆ ಪದೇ ಆಗ್ತಿದೆಯಲ್ಲ ಅಂತ ಅವರೇ ಯೋಚನೆ ಮಾಡ್ತಾರೆ ಆವಾಗ. ಬಟ್ ಆ ಥರ ಆದಾಗ ಇಮಿಡಿಯೇಟ್ಲಿ ತೋರಿಸ್ಕೊಳ್ಳೋದು ಒಳ್ಳೆಯದು. ಓಕೆ ಡಾಕ್ಟರ್, ಇನ್ನು ತುಂಬ ಜನಕ್ಕೆ ಮಲಗಿ ಬೆಳಗ್ಗೆ ಎದ್ದಾಗ ನೋಸ್ ಕಟ್ಟುವಂಥದ್ದು, ಶೀತ ಸ್ಟಾರ್ಟ್ ಆಗುವಂಥದ್ದು ಆ ಥರ ಆಗ್ತಾ ಇರುತ್ತೆ. ಅದು ಅಲರ್ಜಿನ ಹೇಗೆ ಡಾಕ್ಟರ್? ಅದು ಭಾಳ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅಲರ್ಜಿ. ಇದು ಎದ್ದ ತಕ್ಷಣ ಸೀನ್ಕೊಂಡು ಹೇಳ್ತಾರೆ, ಇಲ್ಲ ಮೂಗಲ್ಲಿ ನೀರು ಸುರಿತಾ ಇರುತ್ತೆ, ಎದ್ದಾಗ ಉಸಿರೇ ಬರಲ್ಲ, ಎರಡೂ ಕಡೆ ಕಟ್ಟಿರುತ್ತೆ. ಇದು ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಅಲರ್ಜಿಗೆ. ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ಹಲೋ. ಹಲೋ, ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಆಶಾ ಅಂತ. ಆಶಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹೊನ್ನಾಳಿಯಿಂದ. ಹೊನ್ನಾಳಿಯಿಂದ. ಓಕೆ ಆಶಾ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಆಶಾ ಅವರೇ ನಮಸ್ಕಾರ, ಹೇಳಿ. ಇದ್ದೀನ್ರಿ ಮೇಡಮ್. ಹೇಳಿ ಆಶಾ ಅವರೇ. ದಯವಿಟ್ಟು ಆಶಾ ಅವರೇ ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡ್ರಿ. ಟಿವಿ ನೋಡ್ತಾ ಇಲ್ಲ. ಮಾತಾಡಿ. ನಮಸ್ತೆ ಮೇಡಮ್ ಅವರೇ. ನಮಸ್ಕಾರ ಆಶಾ, ಹೇಳಿ. ಮೇಡಮ್ ಅವರೇ, ಇದು ನನ್ನ ಮಗ ಇದ್ದಾನೆ, 8ನೇ ಕ್ಲಾಸು. ಹಾ ಹೇಳಿ ಆಶಾ, ಕೇಳಿಸ್ತಾ ಇದೆ, ಹೇಳಿ. 8ನೇ ಕ್ಲಾಸು, ಯಾವಾಗ್ಲೂ ಮೂಗು ಉಜ್ಕೊಂತ ಇರ್ತಾನ್ರಿ ಮೇಡಮ್ ಅವರೇ. ಮೂಗು ಉಚ್ಕೋತಾ ಇದ್ದಾನ? ನೀರ್ ತರ ಏನಾದ್ರು ಬರತ್ತಾ? ನೀರ್ ತರ ಏನ್ ಬರಲ್ಲ ಮೇಡಮ್ ಅವರೇ, ಯಾವಾಗಾರು ಸ್ವಲ್ಪ ಶೀತ ಜಾಸ್ತಿ ಆದಾಗ ಬರುತ್ತೆ. ಹಾ ಹಾ ಹಾ. ಆಮೇಲೆ ಅವಾಗ ಅಕ್ಷಿ ಮಾಡ್ತಾನೆ ಇರ್ತಾನೆ. ಅಕ್ಷಿ ಬರತ್ತಾ? ಹಾ. ಇದೆಲ್ಲ ಅಲರ್ಜಿ ಲಕ್ಷಣಗಳು ಆಶಾ ಅವರೇ ಬರ್ಬೋದು ಮಕ್ಕಳಲ್ಲಿ. ತೋರ್ಸ್ಕೊಂಡಿದ್ದೀರಾ? ಇಲ್ಲ ಮೇಡಮ್ ಅವರೇ, ಈಗ ಒಂದು 6 ತಿಂಗಳಿಂದ ಬರ್ತಾ ಇದೆ. 6 ತಿಂಗಳಿಂದ ಇದೆಯಾ? ತೋರ್ಸ್ಕೊಳ್ಳಿ. ತೋರ್ಸ್ಕೊಂಡು ಅದಕ್ಕೆ ಕೆಲವು ಮೆಡಿಸಿನ್ಸ್ ಇರ್ತವೆ, ತಗೊಂಡ್ರೆ ಸರಿ ಆಗತ್ತೆ. ಆ ಥರ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಅಲರ್ಜಿ ತರ ಕಾಣುತ್ತೆ. ತೋರಿಸ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿ. ಸರಿ ಮೇಡಮ್ ಅವರೇ. ಓಕೆ, ಧನ್ಯವಾದಗಳು ಆಶಾ ಅವರೇ ಕಾಲ್ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನಾವು ಅಲರ್ಜಿ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಸೈನಸ್ ಅನ್ನೋಂಥದ್ದು ಕೂಡ ತುಂಬ ಜನಕ್ಕೆ ಇವಾಗ ಆಗ್ತಾ ಇರುತ್ತೆ. ಸೊ ಈ ಸೈನಸೈಟಿಸ್ ಅನ್ನೋಂಥದ್ದು ಯಾಕೆ ಬರುತ್ತೆ ಅಂತ ಡಾಕ್ಟರ್? ಸೈನಸ್ ನಾನು ಆಗಲೇ ಹೇಳಿದ್ನಲ್ಲ ನಿಮಗೆ. ಸೈನಸ್ ಅನ್ನೋದು ಮೂಗು ಅಕ್ಕಪಕ್ಕ ಮೇಲೆ ಕೆಳಗೆ ಎಲ್ಲ ಇರೋ ಗೂಡುಗಳು, ಬೋನಲ್ಲಿರೋ ಗೂಡುಗಳು. ಇದು ಮಾಮೂಲಾಗಿ ಇದರಲ್ಲಿ ಏರ್ ಇರಬೇಕು. ಅದ್ರ ಫಂಕ್ಷನ್ ಏನು ಅಂತಂದರೆ ಈ ಬೋನ್ಸ್ನೆಲ್ಲ ಲೈಟಾಗಿಡೋದು, ನಮ್ಮ ವಾಯ್ಸ್ಗೆ ಒಂದು ಸೌಂಡ್ ಪ್ರೊಡ್ಯೂಸ್ ಮಾಡೋದು, ಈ ಥರ ಫಂಕ್ಷನ್ಸ್ ಇರ್ತವೆ. ಬಟ್ ಕೆಲವು ಕಾರಣಗಳಲ್ಲಿ ಏನಾಗುತ್ತೆ ಅಂತಂದರೆ ಈ ಗೂಡುಗಳಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಈಗ ನಮ್ಮ ಮೂಗಲ್ಲಿ ಗೊಣ್ಣೆ ಬರುತ್ತಲ್ಲ, ಈ ಗೊಣ್ಣೆ ಆ ಗೂಡಲ್ಲಿ ಸೇರಿಕೊಂಡು ಅದನ್ನ ಬ್ಲಾಕ್ ಮಾಡಿಬಿಡುತ್ತೆ. ಈ ಥರ ಎಲ್ಲಾದರೂ ನೀರು ಸೇರಿಕೊಂಡ್ರೆ, ಈಗ ಮಳೆ ನೀರು ಸೇರಿಕೊಂಡ್ರೆ ಇದು ಸೊಳ್ಳೆ ಬರುತ್ತಲ್ಲ, ಅದೇ ಥರ ದೇಹದಲ್ಲೂ ಎಲ್ಲಾದರೂ ನೀರು ಸೇರಿಕೊಂಡ್ರೆ ಅದರಲ್ಲಿ ಕೀಟಾಣು ಬೆಳೆಯೋ ಚಾನ್ಸ್ ಇರುತ್ತೆ. ಆ ಥರ ಬೆಳ್ಕೊಂಡಾಗ ಇನ್ಫೆಕ್ಟ್ ಆಗಿ ಸೈನಸೈಟಿಸ್ ಆಗುತ್ತೆ. ಇದಕ್ಕೆ ನಮ್ಮ ಮೂಗ್ನಲ್ಲೇ ಕೆಲವು ಸಲ ಕಾರಣ ಇರುತ್ತೆ. ಫಾರ್ ಇನ್ಸ್ಟೆನ್ಸ್, ಇದು ಮೂಗು ಕಂಬ ಸೊಟ್ಟ ಇರೋದು, ಇಲ್ಲ ಏನಾದರೂ ಊತ ಇರೋದು, ಅಲರ್ಜಿಯಿಂದ ಊತ ಬರೋದು, ಇವೆಲ್ಲ ಕಾರಣ ಈ ನೀರು ಸೇರಿಕೊಂಡು ಇನ್ಫೆಕ್ಟ್ ಆಗಲಿಕ್ಕೆ. ಆವಾಗ ಸೈನಸೈಟಿಸ್ ಬರುತ್ತೆ. ಓಕೆ, ಇದರಲ್ಲಿ ಏನಾದರೂ ಟೈಪ್ಸ್ ಇದೆಯಾ ಡಾಕ್ಟರ್? ಎಷ್ಟು ಟೈಪ್ಸ್ಗಳಿದೆ? ಸೈನಸೈಟಿಸ್ ಟೈಪ್ಸ್ ಅಂತಂದರೆ ಯಾವ ಕೀಟಾಣುವಿಂದ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ಬೋದು. ಬ್ಯಾಕ್ಟೀರಿಯಲ್ ಸೈನಸೈಟಿಸ್ ಅಂತೀವಿ. ಆ ಕೀಟಾಣು ಅಫೆಕ್ಟ್ ಆಗ್ತಿರೋ ಕೀಟಾಣು ಬ್ಯಾಕ್ಟೀರಿಯಾ ಆಗಿದ್ರೆ ಬ್ಯಾಕ್ಟೀರಿಯಲ್. ಕೆಲವು ಸಲ ಫಂಗಸ್ ಬರುತ್ತೆ,
ಇತ್ತೀಚೆಗೆ ತುಂಬ ಜಾಸ್ತಿ ಆಗಿದೆ ಅದು ಬ್ಲ್ಯಾಕ್ ಫಂಗಸ್ ಎಲ್ಲ ಕೇಳಿರ್ಬೇಕಲ್ಲ ನೀವು. ಅದೇ ಇದೇ ಕಾಯಿಲೆ ಸೈನಸೈಟಿಸ್ ಫಂಗಸ್ ಕಾರಣದಿಂದ ಬಂದರೆ ಫಂಗಲ್ ಸೈನಸೈಟಿಸ್ ಅಂತೀವಿ. ಅಂದ್ರೆ ಇವಾಗ ಸಿಂಪ್ಟಮ್ಸ್ ಅಂದ್ರೆ ಯಾವ ತರ ಲಕ್ಷಣಗಳು ಇರುತ್ತೆ ಈ ಸೈನಸೈಟಿಸ್ ಆದಂತ ಸಂದರ್ಭದಲ್ಲಿ? ಸೈನಸೈಟಿಸ್ ಆದರೆ ಮಾಮೂಲಾಗಿ ಇದು ತಲೆ ಭಾರ ಬರುತ್ತೆ, ಮುಖ ಭಾರ ಆದಂಗೆ ಹೇಳ್ತಾರೆ, ಮುಖ ಬಗ್ಸಿದ್ರೆ ಇಲ್ಲೆಲ್ಲ ನೋವು ಬರುತ್ತೆ, ಏನೋ ಭಾರ ಇದ್ದಂಗೆ ಅನಿಸುತ್ತೆ ಅಂತ ಅದೊಂದು, ತಲೆ ನೋವು ಬರ್ಬೋದು, ಆಮೇಲೆ ಮೂಗು ಅಡಚಣೆ ಆಗೋದು, ಆಮೇಲೆ ಮೂಗು ಸೋರೋದು, ನೀರು ಥರ ಬರ್ಬೋದು, ಇಲ್ಲ ಕೆಲವು ಸಲ ಗಟ್ಟಿಯಾಗಿ ಹಳದಿ ಕಲರು ಇಲ್ಲ ಹಸಿರು ಕಲರು ಗೊಣ್ಣೆ ಬರೋದು, ಹಲ್ಲು ನೋವು ಬರೋದು, ಆಮೇಲೆ ಕಣ್ಣು ನೋವು ಬರೋದು, ಈ ಥರ ಈ ಸಿಂಪ್ಟಮ್ಸ್ ಬರ್ಬೋದು. ಈ ಸೈನಸೈಟಿಸ್ ಬಂದಂಥ ಸಂದರ್ಭದಲ್ಲಿ ಏನೇನು ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ, ಏನೇನು ಸಮಸ್ಯೆಗಳು ಬರುತ್ತೆ ಅಂತ ಡಾಕ್ಟರ್? ಒಂದೇನು ಅಂತಂದರೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ತೊಗೊಳ್ದೆ ಇದನ್ನು ಹೆಚ್ಚಿಗೆ ಹೀಗೆ ಬಿಟ್ಟರೆ ಏನಂತಂದರೆ ಈ ಸೈನಸ್ ಅನ್ನೋದು ಈ ಗೂಡುಗಳು ಒಂದು ಕಡೆ ಕಣ್ಣಿಗೆ ಇನ್ನೊಂದು ಕಡೆ ಮೆದುಳಿಗೆ ತುಂಬ ಹತ್ತಿರ ಇರೋದ್ರಿಂದ ಕೆಲವು ಸಲ ಇದು ಕಣ್ಣಿಗೆ ಮೆದುಳಿಗೆ ಅಫೆಕ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ಮೆನಿಂಜೈಟಿಸ್ ಬರೋದು, ಇಲ್ಲ ಕಣ್ಣು ದೃಷ್ಟಿ ಹೋಗೋದು, ಈ ಥರ ಎಲ್ಲನೂ ಕಂಡು ಬರುತ್ತೆ ಸಿವಿಯರ್ ಕೇಸಸ್ಸಲ್ಲಿ. ಈ ಬ್ಲ್ಯಾಕ್ ಫಂಗಸ್ ಬಗ್ಗೆ ಹೇಳ್ತಾ ಇದ್ರಿ ಡಾಕ್ಟರ್, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ಸಿದ್ದರಾಮಯ್ಯ. ಸಿದ್ದರಾಮಯ್ಯ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಧಾರವಾಡ. ಧಾರವಾಡದಿಂದ. ಓಕೆ. ಸರಿ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಓಕೆ. ಹಲೋ ಸಿದ್ದರಾಮಯ್ಯ ಅವ್ರು, ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ. ನಾವಿಲ್ಲಿ ಧಾರವಾಡದಿಂದ ಮಾತಾಡೋದು. ಹಾಂ ಹೇಳ್ರಿ. ನಮ್ಗೆ ಸ್ವಲ್ಪ ಫಂಗಲ್ ಇನ್ಫೆಕ್ಷನ್ ಐತ್ರಿ ಮೇಡಮ್. ಯಾವ ಭಾಗದಲ್ಲಿ? ಇಲ್ಲಿ ಸ್ವಲ್ಪ ತೊಡಿ ಕಡೆ ಕೆಳಗೆ. ಯಾವುದು? ಎಲ್ಲಿ ಸಿದ್ದರಾಮಯ್ಯ ಅವರ? ತೊಡೆ ಸಂಧಿ ತೊಡೆ ಕಡೆ ಸಂಧಿ ಮೇಡಮ್. ಕಡೆ. ಸಿದ್ದರಾಮಯ್ಯ ಅವರೇ, ನಿಮಗೆ ಮೂಗು ಗಂಟ್ಲು ಈ ಥರ ಏನೋ ಪ್ರಾಬ್ಲಮ್ ಇದ್ರೆ ಹೇಳಿದೆ. ಇಲ್ಲ ಮೇಡಮ್, ಆ ಥರ ಇಲ್ಲ, ಯಾವ್ದು ಕಾಲಾದ್ರೆ ಸಿದ್ದರಾಮಯ್ಯ ಇವತ್ತು ವೈದ್ಯರು ಅಂದ್ರೆ ಮೂಗಿಗೆ ಸಂಬಂಧಪಟ್ಟಂತ ಅಲರ್ಜಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಮ್ಗೆ ಆ ಕಾಲ್ನ ಅಲರ್ಜಿ ಇತ್ತು ಅಂತಂದ್ರೆ ನಿಮ್ಮ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಭೇಟಿ ಮಾಡಿ. ಎಸ್ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಈ ಸೈನಸೈಟಿಸ್ ಬಗ್ಗೆ. ಈ ಸೈನಸೈಟಿಸ್ ಅಲ್ಲಿ ಈ ಬ್ಲ್ಯಾಕ್ ಫಂಗಸ್ ಕೂಡ, ಅದ್ರ ಬಗ್ಗೆ ಕೂಡ, ಈ ಬ್ಲ್ಯಾಕ್ ಫಂಗಸ್ ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇದೆಯಾ ಡಾಕ್ಟರ್? ಸ್ಪ್ರೆಡ್ ಆಗೋದು ಅಂತಂದ್ರೆ ಒಬ್ರಿಂದ ಒಬ್ರಿಗ ಅಲ್ಲ, ಅಲ್ಲಿಂದಾನೇ ಫಂಗಸ್ ಏನಾದ್ರು ಬೆಳೆಯುವಂಥದ್ದು ಅಥವಾ ಬೇರೆ ಕಡೆಗೆ ಸ್ಪ್ರೆಡ್ ಆಗುವಂಥದ್ದು? ಬ್ಲ್ಯಾಕ್ ಫಂಗಸ್ ಅಲ್ಲಿ ಆ ಥರ ಶರೀರದಲ್ಲಿ ಬೇರೆ ಭಾಗಕ್ಕೆ ಸ್ಪ್ರೆಡ್ ಆಗೋ ಚಾನ್ಸು ತುಂಬ ಜಾಸ್ತಿ. ಅದು ರಕ್ತನಾಳದಲ್ಲಿ ಸ್ಪ್ರೆಡ್ ಆಗೋದ್ರಿಂದ ಡೈರೆಕ್ಟಾಗಿ ಸೈನಸ್ಸಿಂದ ಮೆದುಳು ಅಥವಾ ಕಣ್ಣು ಅಫೆಕ್ಟ್ ಮಾಡೋ ಚಾನ್ಸ್ ತುಂಬ ಜಾಸ್ತಿ. ಅದರಲ್ಲಿ ದೃಷ್ಟಿ ಹೋಗೋದಾಗಲಿ ಇಲ್ಲ ಸ್ಟ್ರೇಟ್ ಬ್ರೈನಲ್ಲಿ ಆಪ್ಸೆಸ್ ಆಗಲಿ ಎರಡೂ ಆಗೋ ಸಾಧ್ಯತೆ ಇರುತ್ತೆ. ಓಕೆ ಡಾಕ್ಟರ್, ನಾರ್ಮಲ್ ಆಗಿ ಈ ಥರ ಲಕ್ಷಣಗಳು ಕಂಡು ಬಂದಾಗ ಇದು ನಾರ್ಮಲ್ ಕಾಮನ್ ಆಗಿ ಹೆಡ್ಏಕ್ ಬರುತ್ತೆ, ಶೀತ ಅದು ಇದು ಅಂತ ಅನ್ಕೊಳ್ತಾರೆ, ಅದಕ್ಕೆ ಹೋಗಿ ಮೆಡಿಕಲಿಂದ ಟ್ಯಾಬ್ಲೆಟ್ ತಂತೀನಿ ಅಂತ ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಈ ಥರ ನೆಗ್ಲೆಕ್ಟ್ ಮಾಡೋದ್ರಿಂದ ಆಮೇಲೆ ಓನಾಗಿ ಮೆಡಿಸಿನ್ಸ್ನ ತೊಗೊಂಡು ಬಂದು ತಿನ್ನೋದ್ರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಡಾಕ್ಟರ್? ಸೊ ಒಂದು ಸಲ ಆಯಿತು, 2 ಸಲ ಆಯಿತು, ಆ ಥರ ನಾವೇ ಮನೆ ಮದ್ದೇನೋ ಮಾಡ್ಕೊಂಡ್ವಿ, ಅದೆಲ್ಲ ಪರವಾಗಿಲ್ಲ ಆಯಿತು. ಬಟ್ ಸೈನಸೈಟಿಸ್ ಎಲ್ಲ ಕ್ರಾನಿಕ್ ಡಿಸೀಸ್, ಅಂದರೆ ಅಲ್ಲೇ ಕೂತಿರೋದ್ರಿಂದ ಕ್ರಮೇಣ ಬರ್ತಾ ಇರೋವಾಗ ತೋರಿಸ್ಕೊಳ್ಳೋದು ಮೇಲು. ತೋರಿಸ್ಕೊಂಡಾಗ ನಾವು ಎಕ್ಸಾಮಿನ್ ಮಾಡ್ತೀವಿ, ಎಂಡೋಸ್ಕೋಪಿ ಮಾಡ್ತೀವಿ. ಎಂಡೋಸ್ಕೋಪಿ ಮಾಡಿದಾಗ ಮೂಗು ಒಳಭಾಗದಲ್ಲಿ ಏನಾಗಿದೆ, ಆ ಸೈನಸ್ ಓಪನಿಂಗ್ಸ್ ಏನಂತೀವಿ ಅಲ್ಲೇನಾದರೂ ಅಫೆಕ್ಟ್ ಆಗಿದೆಯಾ, ಮೂಗಲ್ಲಿ ಪಾಲಿಪ್ಸ್ ಬೆಳ್ಕೊಂಡಿದೆಯಾ, ಮೂಗಲ್ಲಿ ಎಲ್ಲಿಂದ ಇದು ಡಿಸ್ಚಾರ್ಜ್ ಎಲ್ಲಿಂದ ಬರ್ತಾ ಇದೆ, ಇದೆಲ್ಲ ಕಾಣುತ್ತೆ ನಮಗೆ. ಸೊ ಒಂದು ಡಯಾಗ್ನೋಸಿಸ್ ಮಾಡ್ಬೋದು. ಅದೇ ಥರ ಕೆಲವು ಸಲ ಸ್ಕ್ಯಾನ್ಸ್ ಮಾಡ್ತೀವಿ. ಸ್ಕ್ಯಾನ್ ಮಾಡಿದಾಗ CT ಸ್ಕ್ಯಾನ್ ಆಗಲಿ MRI ಸ್ಕ್ಯಾನ್ ಆಗಲಿ ಯಾವ ಸೈನಸ್ ಅಫೆಕ್ಟ್ ಆಗಿರೋದು, ಎಷ್ಟೊಂದು ಸಲ ಸ್ಕ್ಯಾನಲ್ಲೇ ಗೊತ್ತಾಗುತ್ತೆ ನಮಗೆ ಅದು ಫಂಗಲ್ಲ ಇಲ್ಲ ಬೇರೆ ಟೈಪ್ ಸೈನಸೈಟಿಸ್ಸಾ, ಆಮೇಲೆ ಅದು ಸ್ಪ್ರೆಡ್ ಆಗೋ ಚಾನ್ಸ್ ಇದೆಯಾ, ಇಂಥವೆಲ್ಲ ಗೊತ್ತಾಗುತ್ತೆ. ಅದರಲ್ಲಿ ನಮಗೆ ಆ ಸಿವಿಯರಿಟಿ ಗ್ರೇಡ್ ಮಾಡ್ಬೋದು. ಎಷ್ಟೊಂದು ಜನರಿಗೆ ಬರೀ ಮೆಡಿಸಿನ್ಸಲ್ಲಿ ಸರಿ ಹೋಗುತ್ತೆ, ಕೆಲವರಿಗೆ ಸರ್ಜರಿ ಬೇಕಾಗತ್ತೆ. ಇದನ್ನೆಲ್ಲ ತಿಳ್ಕೊಬೋದು ಈ ಥರ ಮಾಡಿದಾಗ. ಸೊ ತೋರಿಸ್ಕೊಂಡ್ರೆ ಇವೆಲ್ಲ ಗೊತ್ತಾಗುತ್ತೆ. ಓಕೆ ಡಾಕ್ಟರ್, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಿವೆನ್ಷನ್ ಯಾವ ರೀತಿಯಾಗಿ ನಾವು ಮಾಡ್ಕೋಬೇಕಾಗತ್ತೆ ಅಂತ? ಪ್ರಿವೆನ್ಷನ್ ಈಗ ಎಷ್ಟೊಂದು ಮಾಹಿತಿ ಎಲ್ಲರಿಗೂ ಇದೆ. ಮಾಮೂಲಾಗಿ ಕೋಲ್ಡ್ ಬರದೇ ಇರೋದಕ್ಕೆ ಏನು ಮಾಡಬೇಕು, ಎಷ್ಟೊಂದು ಮೈಗೆಲ್ಲ ಮಾಸ್ಕ್ ಹಾಕೊಳ್ಳೋದು ಎಷ್ಟು ಕಾಮನ್ ಆಗಿದೆ. ಆಮೇಲೆ ಸ್ವಲ್ಪ ಏನೋ ಬಂದ್ರೂ ಅದಕ್ಕೆ ಮನೆ ಮದ್ದೇ ಆಗಲಿ ಪರವಾಗಿಲ್ಲ, ಬಟ್ ಟ್ರೀಟ್ಮೆಂಟ್ ತೊಗೊಳ್ಳೋದು ಎಲ್ಲ ಮಾಡ್ತಾಯಿದ್ದಾರೆ. ಇಂಥವು ಮಾಡಬೇಕು. ಬಟ್ ನಾನು ಹೇಳೋದೇನು ಅಂತಂದರೆ 1 ಸಲ 2 ಸಲಕ್ಕಿಂತ ಜಾಸ್ತಿ ಬರ್ತಾನೆ ಇದ್ದರೆ ದಯವಿಟ್ಟು ತೋರಿಸ್ಕೊಳ್ಳಿ, ಬೇರೆ ಏನಾದರೂ ಇರ್ಬೋದು ಅಂತ. ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾವು ಹುಬ್ಳಿಯಿಂದ ಮಾತಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ಶಿಲ್ಪಾ ಅಂತ. ಶಿಲ್ಪಾ, ಹುಬ್ಳಿಯಿಂದ ಕಾಲ್ ಮಾಡ್ತಿದ್ದೀರಾ? ಹಾ ಹೌದು. ಓಕೆ ಶಿಲ್ಪಾ, ಡಾಕ್ಟರ್ ಇದ್ದಾರೆ. ನಮಸ್ತೆ ಡಾಕ್ಟರ್. ನಮಸ್ಕಾರ ಶಿಲ್ಪಾ ಅವರೇ, ಹೇಳಿ.
ನನ್ ಮಗ ಇದ್ದಾನ್ರಿ ಒಬ್ಬವನ 12 ವರ್ಷದ ಮಗ. ಹಾಂ ಅವನ್ಗೆ ಕಿವಿ ನೋವು ಬರೋದ್ರಿಂದ ನಾವು ಹಾಸ್ಪಿಟ್ಲಿಗೆ ತೋರ್ಸಬೇಕಂತ ಹೋಗಿದ್ವಿ. ಹಾಂ ಅವ್ರ ಡಾಕ್ಟ್ರು ಮೂಗಿನ ಎಕ್ಸ್ರೇ ಮಾಡ್ಸಕ್ ಹೇಳಿದ್ರು. ಹ್ಞೂ ಆ ಎಕ್ಸ್ರೇ ಮಾಡಿಸಿದಾಗ ಮೂಗಿನಲ್ಲಿ ಸ್ವಲ್ಪ ಮಾಂಸ ಬೆಳೆದೈತೆ ಅಂತ ಹೇಳಿದ್ರಿ ಮೇಡಮ್. ಹಾಂ ಆಮೇಲೆ ಅವ್ನು ಮಾತಾಡೋ ಮುಂದೆ ಮಾತಾಡೋ ಮುಂದೆ ಗ್ಲೂಕೋಸ್ ಸ್ಟ್ಯಾಮ್ರ್ ಪ್ರಾಬ್ಲಮ್ ಅದ ರೀ ಅವ್ನಿಗೆ. ಏನು ಟಂಗ್ ಪ್ರಾಬ್ಲಮ್. ಟಂಗ್ ಪ್ರಾಬ್ಲಮ್. ಹಾಂ ಹಾಂ ಫಸ್ಟ್ ಸ್ಟಾರ್ಟ್ ಮಾಡೋ ಮುಂದೆ ಜಲ್ದಿ ಉಚ್ಚಾರ ಆಗೋದಿಲ್ಲ, ಮೊದಲನೇ ಅಕ್ಷರ ಹಾಂ 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 ಉಚ್ಚಾರ ಆಗಲ್ಲ. ಅದೇ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಮೇಡಮ್. ಹಾಂ ಅವನಿಗೆ ನಾಲ್ಗೆ ಪೂರ್ತಿ ಈಚೆ ನೀಡ್ಲಿಕ್ಕೆ ಆಗ್ತಿದೆಯಾ? ಅವನು ಸ್ಪೀಡ್ ಆಗಿ ಸಿಟ್ಟಿನಲ್ಲಿ ಮಾತಾಡೋ ಮುಂದೆ ಎಲ್ಲ ಕ್ಲಿಯರ್ ಆಗಿ ಮಾತಾಡ್ತಾನೆ. ಹಾಂ ಆದ್ರೆ ನ್ಯಾಚುರಲ್ ಆಗಿ ಮಾತಾಡೋ ಮುಂದೆ ಗುಕ್ಕುಸ್ತಾನೆ ಮೇಡಮ್. ಹಾಂ 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 ಎಲ್ಲ ತೋರ್ಸಿದ್ವಿ, ಏನ್ ಮಾಡ್ಬೇಕಂತಾನೆ ಬೇಜಾರ. ಅಂದ್ರೆ ನಾಲ್ಗೆ ತೊಂದರೆ ಇದ್ರೆ ನಾಲ್ಗೆ ಒಂದೊಂದ್ಸಲ ಟಂಗ್ ಟೈ ಅಂತೀವಿ, ನಾಲ್ಗೆ ಕೆಳಗಿನ ಭಾಗ ಅಂಟ್ಕೊಂಡಿರುತ್ತೆ ಬಾಯಿಗೆ. ಆ ಥರ ಏನೋ ಇದ್ರೆ ಅದೊಂದು ಸಣ್ಣ ಆಪರೇಷನ್ ಮಾಡಿ ಅದನ್ನ ಬಿಡಿಸ್ತೀವಿ. ಅವಾಗ ನಾಲ್ಗೆ ಪೂರ್ತಿ ನೀಡಿಸ್ಬೋದು, ಅದು ನೋಡಿದ್ರೆ ಗೊತ್ತಾಗತ್ತೆ. ಹಂಗಿಲ್ಲ ನಾಲ್ಗೆ ಚೆನ್ನಾಗಿ ಎಲ್ಲ ಕಡೆ ನೀಡ್ತಾ ಇದೆ, ಅಳ್ಳಾಡ್ತಾ ಇದೆ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ಅಂದ್ರೂ ತೊದಲ್ ಥರ ಬರ್ತಾ ಇದೆ ಅಂತಂದ್ರೆ ಅದು ಸ್ಪೀಚ್ ಪ್ರಾಬ್ಲಮ್ ಇರ್ಬೋದು. ಅದಕ್ಕೆ ಒಂದೊಂದ್ಸಲ ಹಾಕಿದ್ವಿ ಮೇಡಮ್ ನಾವು. ಸ್ಪೀಚ್ ಥೆರಪಿ ಸ್ವಲ್ಪ ಟೈಮ್ ತಗೊಳತ್ತೆ ಆ್ಯಂಡ್ ಅದು ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡಬೇಕು. ಸುಮ್ಮನೆ ಒಂದೆರಡು ಸಲ ಹೇಳಿಸ್ಕೊಂಡು ನಡೆಯಲ್ಲ ಅದು. ನಾವು 10 ಕ್ಲಾಸ್ ಕರ್ಕೊಂಡು ಹೋಗಿದ್ದೆ ಮೇಡಮ್ ನಾನು ಅವ್ರಿಗೆ. ಹಾಂ 10 ಕ್ಲಾಸ್ ಹೋದ್ರೆ ಅವನು ಅವಾಗ ಒಂದ್ ಸ್ವಲ್ಪ ಕ್ಲಿಯರ್ ಮಾತಾಡಿ ಮತ್ತು ಅದನ್ನೇ ಅದನ್ನೇ ಹೇಳಿದ್ದು ಶಿಲ್ಪ. ಅದು ಬರೀ ಕಲಿಯೋದು ಆ ಥರ ಅಲ್ಲ, ಅದು ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡಬೇಕು. ನೀವು ಮಗು ಕೈಯಲ್ಲಿ ಮಾಡಿಸ್ಬೇಕು ಅದನ್ನ ಕ್ರಮೇಣ, ಆವಾಗಲೇ ಸರಿ ಹೋಗೋದದು. ಈ ಆಪರೇಷನ್ ಇಂದ ಸರಿ ಹೋಗ್ತದ್ರಿ ಮೇಡಮ್? ಆಪರೇಷನ್ನು ಆ ಥರ ನನಗೆ ಅದು ಏನು ಅಂತ ನೋಡದೆ ಅಷ್ಟು ಹೇಳಕ್ ಬರ್ತಿಲ್ಲ. ಅದೇ ಹೇಳಿದ್ನಲ್ಲ, ಆಪರೇಷನ್ ಯಾವಾಗ ಮಾಡೋದು ಅಂದರೆ ಅದು ಕೆಳಗಡೆ ಅಂಟ್ಕೊಂಡಿದ್ರೆ ಬಿಡ್ಸಕ್ಕೆ ಆಪರೇಷನ್ ಮಾಡ್ತೀವಿ. ಆಮೇಲೆ ರಾತ್ರಿ ಮಲ್ಕೊಂಡಾಗ ಗೊರಕೆ ಭಾಳ ಹೋಗಿತ್ತಂದ್ರೆ ಗೊರಕೆ ಹೊಡಿತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ಹೇಳಿರ್ಬೇಕು ಮೂಗಲ್ ದುರ್ಮಾಂಸ ಬೆಳೆದಿದೆ ಅಂತ. ಮೂಗಲ್ ದುರ್ಮಾಂಸ ಇದ್ರೆ ಮಕ್ಕಳು ಗೊರಕೆ ಹೊಡಿತಾರೆ ಕೆಲವು ಸಲ. ಅದನ್ನ ಕರೆಕ್ಟಾಗಿ ಚೆಕ್ ಮಾಡಿಸ್ಕೊಳ್ಳಿ, ಒಂದೆರಡು ಕಡೆ ತೋರಿಸಿ ಎಲ್ಲ ಕಡೆ ಚೆಕ್ ಮಾಡಿಸ್ಕೊಂಡು ನಂತರ ಡಿಸೈಡ್ ಮಾಡಿ ಆಪರೇಷನ್ ಬೇಕಾ ಬೇಡವಾ ಅಂತ. ಓಕೆ, ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ಡಾಕ್ಟರ್, ತುಂಬಾ ಜನ ಈ ಆಪರೇಷನ್ ಅಂದ್ರೇನೆ ಹೆದರ್ಕೊಳ್ತಾರೆ, ಯಾವ ತರ ಆಪರೇಷನ್ ಇರುತ್ತೋ ಹೇಗೆ ಅಂತ. ಈ ಮಕ್ಕಳಿಗೆಲ್ಲ ಇಂಥ ಸಮಸ್ಯೆ ಆದಾಗ ಹೇಗೆ ಆಪರೇಷನ್ ಎಲ್ಲ ಇರುತ್ತೆ ಡಾಕ್ಟರ್? ಇವರು ಈಗ ಹೇಳಿದ್ರಲ್ಲ ಮಗು ಗೊರಕೆ ಹೊಡಿತಾ ಇದ್ದಾನೆ ಅಂತ. ಮಕ್ಕಳಲ್ಲಿ ಕೆಲವು ಸಲ ಏನಾಗುತ್ತೆ, ಅಡಿನಾಯ್ಡ್ಸ್ ಅಂತೀವಿ, ನೀವು ಕೇಳಿರ್ಬೋದು. ಈಗ ಟಾನ್ಸಿಲ್ಸ್ ಎಲ್ರಿಗೂ ಗೊತ್ತು, ಶೀತದ ಗಂಟು ಬಾಯಲ್ಲಿರುತ್ತೆ ಅಂತ. ಅದೇ ಥರ ಶೀತದ ಗಂಟು ಮೂಗು ಹಿಂಭಾಗದಲ್ಲೂ ಇರುತ್ತೆ, ಅದಕ್ಕೆ ಅಡಿನಾಯ್ಡ್ಸ್ ಅಂತೀವಿ. ಇದು ಎಲ್ಲ ಮಕ್ಕಳಿಗೂ ಒಂದು 2-3 ವರ್ಷದಲ್ಲಿ ಸ್ಟಾರ್ಟ್ ಆಗಿ ಕ್ರಮೇಣ ಅವ್ರು ದೊಡ್ಡವರಾಗ್ತಾ ಅದೂ ದೊಡ್ಡದಾಗಿ ಒಂದು 8-10 ವರ್ಷಕ್ಕೆ ಮ್ಯಾಕ್ಸಿಮಮ್ ಸೈಜ್ ರೀಚ್ ಆಗಿ, ಅದಾದಮೇಲೆ 11-12 ವರ್ಷಕ್ಕೆ ಅದೇ ಕಡಿಮೆ ಆಗಿ ಚಿಕ್ಕದಾಗಿ ಹೋಗುತ್ತೆ, ಕೆಲವ್ರಿಗೆ ಪೂರ್ತಿ ಹೊಟ್ಟೋಗುತ್ತೆ. ಇದು ಒಂದು ಕೆಲವು ಏಜ್ ಗ್ರೂಪ್ಸಲ್ಲಿ ಏನಾಗುತ್ತೆ, ತುಂಬ ದೊಡ್ಡದಾದಾಗ ಎರಡೂ ಕಡೆ ಮೂಗು ಫುಲ್ ಬ್ಲಾಕ್ ಮಾಡುತ್ತೆ, ಅಡಚಣೆ ಆಗುತ್ತೆ. ಈ ಥರ ಮಕ್ಕಳಿಗೆ ಯಾವಾಗಲೂ ಮೂಗು ಕಟ್ಟೋದು, ಕಿವಿ ಪ್ರಾಬ್ಲಮ್ಸ್ ಬರೋದು, ಗೊರಕೆ ಹೊಡೆಯೋದು ಇವೆಲ್ಲ ಆಗುತ್ತೆ. ಇದು ಈ ಥರ ಬಂದಾಗ ನಾವು ಮೆಡಿಸಿನ್ಸಲ್ಲೇ ಸ್ಟಾರ್ಟ್ ಮಾಡೋದು. ಎಷ್ಟೊಂದು ಮಕ್ಕಳಿಗೆ 3 ತಿಂಗಳು 6 ತಿಂಗಳು ಎಲ್ಲ ಮೆಡಿಸಿನ್ಸಲ್ಲಿ ಇಟ್ಟಿರ್ತೀವಿ. ಅದರಲ್ಲಿ ಸರಿ ಹೋದರೆ ಒಳ್ಳೆಯದು, ಬಟ್ ಆಗದೇ ಇದ್ದರೆ ಈ ಗಂಟನ್ನು ತೆಗಿಬೇಕಾಗುತ್ತೆ. ಸೊ ಅದು ಯಾವಾಗ ನೀವು ಹೇಳಿದ ಸಿನಾರಿಯೋ ತುಂಬ ಕಾಮನ್. ಪೇರೆಂಟ್ಸ್ಗೆ ಫಸ್ಟ್ ಅನಿಸೋದೇ ಅದು, ಅಯ್ಯೋ ಇಷ್ಟು ಚಿಕ್ಕ ಮಗು ಇದಕ್ಕೆ ಆಪ್ರೇಷನ್ ಮಾಡೋದಾ ಅಂತ. ಬಟ್ ಆ ಪ್ರಾಬ್ಲಮ್ ಆ ಸಮಸ್ಯೆ ಬರೋದೇ ಚಿಲ್ಡ್ರನಲ್ಲಿ. ಸೊ ಆ ಥರ ಮಾಡಬೇಕು ಅಂತ ಬಂದಾಗ ಮಾಡಬೇಕಾಗತ್ತೆ. ಬಟ್ ಎಲ್ಲ ಸೇಫ್ಟಿಯಿಂದ ಮಾಡಿದ್ರೆ ಅದು ಒಳ್ಳೆ ರಿಸಲ್ಟ್ಸ್ ಕೊಡೋದು ನೋಡಿದ್ದೀನಿ ನಾನು. ಓಕೆ ಡಾಕ್ಟರ್, ಇನ್ನು ಈ ಅಲರ್ಜಿ ಬಗ್ಗೆ ತಿಳಿಸ್ಕೊಡ್ತಿದ್ರಿ ಡಾಕ್ಟರ್. ಈ ಅಲರ್ಜಿ ಏನಾದರೂ ಸಿವಿಯರ್ ಆದಂಥ ಸಂದರ್ಭದಲ್ಲಿ ಏನೇನು ಪ್ರಾಬ್ಲಮ್ಸ್ಗಳಾಗುತ್ತೆ ಅಂತ? ಅಲರ್ಜಿ ಸಿವಿಯರ್ ಆಗೋದು ಪ್ರಾಬ್ಲಮ್ ಏನು ಅಂತಂದರೆ ಮೇನ್ಲಿ ಇಟ್ ಇಸ್ ಇದು ಕ್ವಾಲಿಟಿ ಆಫ್ ಲೈಫ್ ತುಂಬ ಡಿಸ್ಟರ್ಬ್ ಆಗುತ್ತೆ. ಇಟ್ ಈಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್. ನೀವು ಯೋಚನೆ ಮಾಡಿ, ಬೆಳಗ್ಗೆ ಎದ್ದಾಗಲೇ ಮೂಗು ಕಟ್ಟಿರುತ್ತೆ, ಉಸಿರು ಬರ್ತಾ ಇಲ್ಲ, ಒಂದು 20-60 ಸಲ ಸೀನ್ ಆದಮೇಲೆ ದ ಡೇ ಸ್ಟಾರ್ಟ್ಸ್. ಮೂಗಿಂದ ಬರೀ ನೀರು ಸೋರು, ಏನು ಅವ್ರಿಗೆ ಸುಸ್ತಾಗ್ಬಿಡುತ್ತೆ ಡೈಲಿ ಈ ಥರ ಇದ್ರೆ. ದಟ್ ಈಸ್ ಒನ್ ಮೇಜರ್ ಡಿಸ್ಟರ್ಬೆನ್ಸ್. ಆಮೇಲೆ ಅಲರ್ಜಿಯಿಂದ ಸೈನಸೈಟಿಸ್ ಬರೋದು, ತಲೆನೋವು ಬರೋದು, ಇದೆಲ್ಲ ಏನು ಮಾಡುತ್ತೆ, ಕೆಲಸದಲ್ಲಿ ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಬಿಡದೆ ಮಾಡುತ್ತೆ. ಎಷ್ಟೊಂದು ಜನ ಈ ಥರ ಅಲರ್ಜಿ ಇರುವಾಗ ಏನು ಮಾಡ್ತಾರೆ, ಕೋಲ್ಡ್ ಐಟಮ್ಸು, ಐಸ್ ಕ್ರೀಮ್ಸು, ಮೊಸರು, ಬಾಳೆಹಣ್ಣು ಇವೆಲ್ಲ ಬಿಟ್ಟೇ ಬಿಡ್ತಾರೆ. ಕೇಳಿದ್ರೆ ಹೇಳ್ತಾರೆ ಅದೆಲ್ಲ ನೋಡಿ ಎಷ್ಟೊಂದು ವರ್ಷ ಆಯಿತು ಅಂತ. ಸೊ ಈ ಥರ ಎಷ್ಟೊಂದು ಪ್ರಾಬ್ಲಮ್ಸ್ ಇರ್ತವೆ.
ಓಕೆ ಡಾಕ್ಟರ್. ಇನ್ನು ತುಂಬ ಜನಕ್ಕೆ ಈ ಸ್ಮೆಲ್ಲೇ ಬರಲ್ಲ ಅವರಿಗೆ, ತುಂಬ ವರ್ಷಗಳಿಂದ ಹಾಗೆ ಬಿಟ್ಕೊಂಡಿರ್ತಾರೆ, ಅಲ್ಲಿ ಸ್ಮೆಲ್ ಬರ್ತಿಲ್ಲ ಅಂತಂತಾರೆ, ಹಾಸ್ಪಿಟಲ್ ಇಲ್ಲ ಬಿಟ್ಟಿದ್ದೀವಿ, ಹಾಸ್ಪಿಟಲ್ಗೂ ತೋರಿಸಿಲ್ಲ, ಸ್ಮೆಲ್ ಅಲ್ವಾ ಪರವಾಗಿಲ್ಲ ಅಂತ ಹೇಳ್ತಾರೆ. ಅದು ಯಾವ ಕಾರಣಕ್ಕಾಗಿರುತ್ತೆ, ಆಮೇಲೆ ಅದನ್ನ ಅಷ್ಟು ನೆಗ್ಲೆಕ್ಟ್ ಮಾಡ್ಬೋದಾ ಡಾಕ್ಟರ್? ಈ ಸ್ಮೆಲ್ ನಮಗೆ ಎಲ್ಲಿ ಬರೋದು ಎಲ್ರಿಗೂ ಗೊತ್ತು, ಮೂಗಿಂದನೇ ನಮಗೆ ಸ್ಮೆಲ್ ಬರ್ತಾ ಇರೋದು ಅಂತ. ಈ ವಾಸನೆ ಡಿಟೆಕ್ಟ್ ಮಾಡೋ ಸೆಲ್ಸು ಮೂಗಿನ ರೂಫ್ ಅಂತೀವಲ್ಲ, ರೂಫ್ ಅಲ್ಲಿರುತ್ತೆ. ಸೊ ಏನು ನಾವು ಒಳಗೆ ತಗೊಳ್ಳೋ ಗಾಳಿ ರೂಫ್ವರೆಗೂ ಹೋದಾಗ ಅದರಲ್ಲಿ ಏನು ವಾಸನೆ ಇದೆಯೋ ನಮ್ಮ ಬ್ರೈನ್ಗೆ ಅದು ಗೊತ್ತಾಗೋದು. ಸೊ ಯಾವಾಗ ಸ್ಮೆಲ್ ಗೊತ್ತಾಗಲ್ಲ ಅಂತಂದರೆ ಈ ವಾಸನೆ ತೊಗೊಂಡು ಹೋಗೋ ಗಾಳಿ ಮೂಗಿನ ರೂಫ್ವರೆಗೂ ಹೋಗೋಕ್ಕೆ ಸಾಧ್ಯ ಇಲ್ಲದೆ ಇರೋವಾಗ. ಇದು ಯಾವಾಗ ಆಗುತ್ತೆ? ಕಂಬ ಸೊಟ್ಟ ಇರೋವಾಗ, ಇಲ್ಲ ಮೂಗಲ್ಲಿ ಏನಾದರೂ ಬೆಳ್ಕೊಂಡಿದೆ, ಪಾಲಿಪ್ಸು, ಬೇರೆ ದುರ್ಮಾಂಸ, ಇಲ್ಲ ಅಲರ್ಜಿಯಿಂದ ಊತ, ಇಲ್ಲ ಸೈನಸೈಟಿಸಿಂದ ಗೊಣ್ಣೆ ತುಂಬಿಕೊಂಡಿದೆ, ಈ ಥರ ಎಲ್ಲ ಆದಾಗ ವಾಸನೆ ಗೊತ್ತಾಗಲ್ಲ ನಮಗೆ. ಕೆಲವು ಸಲ ನ್ಯೂರಲಾಜಿಕಲ್ ಪ್ರಾಬ್ಲಮ್ಮು ಇರುತ್ತೆ, ಬೇರೆ ಅದು ವಾಸನೆ ಸೆನ್ಸ್ ಮಾಡೋ ನರ್ವ್ಸಲ್ಲಿ ಪ್ರಾಬ್ಲಮ್ ಇದ್ದರೂ ಆಗುತ್ತೆ. ಬಟ್ ಈಗ ನಾನು ಮೊದಲು ಹೇಳಿದ ಕಾರಣಗಳು ದೇ ಆರ್ ಮೋರ್ ಕಾಮನ್. ಸೊ ಯಾರಾದರೂ ವಾಸನೆ ಬರ್ತಾ ಇಲ್ಲ ಅಂತ ಬಂದರೆ ಫಸ್ಟ್ ಅದನ್ನು ಚೆಕ್ ಮಾಡ್ತೀವಿ. ಮೂಗಲ್ಲಿ ಅಡಚಣೆ ಯಾವುದಾದ್ರೂ ಇದೆಯಾ, ವಾಸನೆ ಸೆನ್ಸ್ ಮಾಡೋಕ್ಕೆ ಅಬ್ಸ್ಟ್ರಕ್ಷನ್ ಏನಾದರೂ ಇದೆಯಾ. ಆ ಥರ ಇದ್ದಾಗ ಎಷ್ಟೊಂದು ಸಲ ಟ್ರೀಟ್ ಮಾಡಿದಾಗ ಅದು ಸರಿ ಹೋಗುತ್ತೆ. ಬಟ್ ಇತ್ತೀಚೆಗೆ ಪಾಸ್ಟ್ 4 ವರ್ಷದಲ್ಲಿ ವಾಸನೆ ಗೊತ್ತಾಗದೇ ಇರೋದಕ್ಕೆ ಒಂದು ಮೇಜರ್ ಕಾರಣ ಇದು ಎಲ್ರಿಗೂ ಗೊತ್ತು, ಕೋವಿಡ್ ಒಂದು ಸಲ ಬಂದು ಹೋದರೆ ಎಷ್ಟೊಂದು ಜನರಿಗೆ ವಾಸನೆ ಬರೋ ಸೆನ್ಸು ಹೋಗಿಬಿಟ್ಟಿದೆ. ಕೆಲವ್ರಿಗೆ ಬರುತ್ತೆ ವಾಪಸ್ಸು, ಇಮಿಡಿಯೇಟ್ಲಿ ಬರುತ್ತೆ, ಕೆಲವ್ರಿಗೆ ಕೆಲವು ತಿಂಗಳು ಇಲ್ಲ ವರ್ಷ ಆದಮೇಲೆ ಬರುತ್ತೆ. ಕೋವಿಡಲ್ಲಿ ಒಂದು ಸಲ ಕಳ್ಕೊಂಡು ಮತ್ತೆ ಬರ್ದೇನೆ ಇರೋರು ಇದ್ದಾರೆ. ಓಕೆ ಡಾಕ್ಟರ್, ನೀವು ಹೇಳಿದ್ರಿ ಈಗ ಅಲರ್ಜಿ ಇರುವಂಥವ್ರು ತುಂಬ ಆಹಾರ ಪದಾರ್ಥಗಳನ್ನ ಬಿಟ್ಟೇ ಬಿಡ್ತಾರೆ ಅಂತಂದ್ಬಿಟ್ಟು ಅಂತ. ಇವಾಗ ಅವರು ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ, ಟ್ರೀಟ್ಮೆಂಟಲ್ಲಿ ಸ್ವಲ್ಪ ಹುಷಾರಾಗಿರ್ತಾರೆ, ಅದಾದಮೇಲೆ ಅಂಥ ಫುಡ್ಗಳನ್ನ ತಗೋಬೋದಾ ಅಥವಾ ತಗೊಳ್ಳೇಬಾರ್ದಾ, ಹೇಗೆ ಡಾಕ್ಟರ್? ಖಂಡಿತ ತಗೋಬೋದು. ಯಾವ ಫುಡ್ಡೂ ಅವಾಯ್ಡ್ ಮಾಡೋ ಅವಶ್ಯಕತೆ ಆ ಥರ ಇದು ಪರ್ಮನೆಂಟ್ಲಿ ಅವಾಯ್ಡ್ ಮಾಡೋ ಅವಶ್ಯಕತೆ ಏನೂ ಬರೋದಿಲ್ಲ. ಕೆಲವು ಥಿಂಗ್ಸು ನಮ್ಗೆ ಆ ಥರ ಅನಿಸಿಕೆ ಅದರಿಂದ ಆಗತ್ತೆ ಅಂತ ಆ ಥರ ಆಗದೇನೂ ಇರ್ಬೋದು, ಆ ಫುಡ್ಡಿಂದ ಅಲರ್ಜಿ ಆಗದೇನೆ ಇರ್ಬೋದು. ಬಟ್ ನಮ್ಗೆ ಅನಿಸಿಕೆ ಟ್ರೆಡಿಷ್ನಲಿ ನಮ್ಗೆ ಹೇಳಿರೋದು ನೆಗಡಿ ಆದರೆ ಬಾಳೆಹಣ್ಣು ಬಿಡು, ಮೊಸರು ಬಿಟ್ಬಿಡು ಅಂತ ಆ ಥರ ಮಾಡ್ತೀವಿ. ಬಟ್ ಎಲ್ಲ ಇದೆಲ್ಲ ಫುಡ್, ಎನಿ ಫುಡ್, ನ್ಯೂಟ್ರಿಷನ್ ಕೊಡೋ ಫುಡ್ನ ಆ ಥರ ಪರ್ಮನೆಂಟ್ಲಿ ಅವಾಯ್ಡ್ ಮಾಡೋ ಅವಶ್ಯಕತೆ ಇಲ್ಲ. ಸರಿ ಹೋದ್ಮೇಲೆ ಖಂಡಿತ ತಗೋಬೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ನಿಮ್ಮ ಹೆಸರು? ಪುತ್ತೂರಿಂದ ಬೆಣ್ಣೆ ಕೃಷ್ಣಮೂರ್ತಿ ಅಂತ. ಪುತ್ತೂರಿಂದ ಬೆಣ್ಣೆ ಕೃಷ್ಣಮೂರ್ತಿ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡಿ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಮೇಡಮ್ ನಮ್ಮ ಮಗಳಿಗೆ 17 ವರ್ಷ. ಹೇಳಿ ಕೃಷ್ಣಮೂರ್ತಿ ಅವರೇ, ಹೇಳಿ. ಅವ್ರಿಗೆ ಓದ್ಬೇಕಾದ್ರೆ ಮೂಗಲೆಲ್ಲ ಬುಳ ಅನ್ನುತ್ತೆ, ಅಲರ್ಜಿ ಜಾಸ್ತಿ ಮೇಡಮ್. 17 ವರ್ಷನಾ? ಕಣ್ಣಲ್ಲಿ ನೀರ್ ಬರುತ್ತೆ, ತಲೆನೋವು ಸಿಕ್ಕಾಬಿಟ್ಟೆ. ತೋರಿಸಿದ್ದೀರಾ? ತೋರಿಸಿದ್ದು ಮೇಡಮ್, ತುಂಬಾ ಕಮ್ಮಿನಾಗಿಲ್ಲ. ಈಗ ಎಲ್ಲಾ ಡಾಕ್ಟರ್ ಇಲ್ಲಿ ಕಿತ್ತೂರಲ್ಲಿ ಸುಮಾರು ಜನಕ್ಕೆ ತೋರಿಸಿದೀವಿ ಮೇಡಮ್. ಏನು ಮಾತ್ರೆಗಳು ತಗೊಂಡಿರೋದಾ? ಮಾತ್ರೆ ಕೊಟ್ಟಿದ್ದಾರೆ, ಮೂಗ್ಗೆ ಎಂತದ ಇದಾಕ ಕೊಟ್ಟಿದ್ರು, ಎಲ್ಲ ಕೊಟ್ಟರು. ಏನಾದ್ರೂ ಈ ಕೋಲ್ಡ್ ಟೈಮಲ್ಲಿ ಮೂಗ್ ಬುಳ ಅನ್ನತ್ತೆ, ತಲೆನೋವು ಅಂತಾಳೆ, ಅಲರ್ಜಿ ಸಿಕ್ಕಾಬಿಟ್ಟೆ ಅಲರ್ಜಿ ಮೇಡಮ್. ಟ್ರೀಟ್ಮೆಂಟ್ ತಗೊಂಡಾಗ ಚೆನ್ನಾಗಿರ್ತಾರಾ? ಏನ್ 1 ದಿನ 2 ದಿನ ಅಷ್ಟೇ ದಿನ ಮೇಡಮ್. ತಗೋಬೇಕಾಗತ್ತೆ ಕೃಷ್ಣಮೂರ್ತಿ ಅವರೇ. ಇದು ಅಲರ್ಜಿ ಅನ್ನೋದು ಏನೋ ತಗೊಂಡ್ವಿ ಪೂರ್ತಿ ವಾಸಿ ಆಗೋಯ್ತು ಆ ಥರ ಬರೋದಿಲ್ಲ. ಪದೇ ಪದೇ ತಗೋಬೇಕಾಗತ್ತೆ. ಈಗ ಮೇಡಮ್ ಅಲ್ಲಿ ಬೆಂಗಳೂರಿಗೆ ಬಂದು ತೋರ್ಸಂದ್ರೆ ಒಂದ್ಸಲ ತೋರಿಸ್ತೀವಿ ನಾವು. ಬಂದು ತೋರಿಸ್ಕೊಳ್ಳಿ, ಅದ್ರದ್ದೇನಿಲ್ಲ. ಒಟ್ನಲ್ಲಿ ತೋರಿಸ್ಕೊಂಡು ಸ್ವಲ್ಪ ತಾಳ್ಮೆಯಿಂದ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ ಅದಕ್ಕೆ. ಓಕೆ ಕೃಷ್ಣಮೂರ್ತಿ ಅವರೇ, ನೀವು ಬೆಂಗಳೂರಿಗೆ ಬಂದು ತೋರಿಸ್ಕೊಳ್ತೀವಿ ಅಂತಂದರೆ ನಮ್ಮ ವೈದ್ಯರು ಅಪೋಲೋ ಹಾಸ್ಪಿಟಲಲ್ಲಿ ಸಿಗ್ತಾರೆ. ಸೊ ನೀವು ಅಲ್ಲಿ ಅವರ ಅಪಾಯಿಂಟ್ಮೆಂಟನ್ನು ತಗೊಂಡು ನೀವು ಅವ್ರನ್ನ ಮೀಟ್ ಮಾಡ್ಬೋದು. ಎಸ್ ಡಾಕ್ಟರ್, ಇಷ್ಟೊತ್ತು ಅಲರ್ಜಿ ಮತ್ತು ಸೈನಸೈಟಿಸ್ ಬಗ್ಗೆ ತುಂಬ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇನ್ನು ಇದೆರಡಕ್ಕೆ ಟ್ರೀಟ್ಮೆಂಟ್ಸ್ಗಳು ಯಾವ ರೀತಿಯಾಗಿರುತ್ತೆ, ಹಾಗೆ ಟೆಸ್ಟ್ಗಳು ಹೇಗಿರುತ್ತೆ ಅಂತ ಡಾಕ್ಟರ್? ಅಲರ್ಜಿ ಸಾಮಾನ್ಯವಾಗಿ ಕ್ಲಿನಿಕಲ್ ಡಯಾಗ್ನೋಸಿಸ್ ಅಂತೀವಿ. ಪೇಷಂಟ್ ಹೇಳೋ ಕಂಪ್ಲೇಂಟ್ಸ್ ಮೇಲೆ, ಆಮೇಲೆ ಪೇಷಂಟ್ನ ಎಕ್ಸಾಮಿನ್ ಮಾಡಿದಾಗಲೇ ನಮಗೆ ಸುಮಾರು ಗೊತ್ತಾಗ್ಬಿಡುತ್ತೆ ಇದು ಅಲರ್ಜಿ ಇದೆ ಅಂತ. ಅಂದರೂ ಹೆಚ್ಚಾಗಿ ಟೆಸ್ಟ್ ಮಾಡಬೇಕು ಅಂತಂದರೆ ಅಲರ್ಜಿಗೆ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಒಂದು ಬರುತ್ತೆ. ಅದೇನು ಮಾಡ್ತೀವಿ, ಕಾಮನ್ ಆಗಿ ಅಲರ್ಜಿ ಕಾಸ್ ಮಾಡೋ ಅಂಥ ಕೆಲವು ವಸ್ತುಗಳನ್ನ ಅದನ್ನು ಸ್ಕಿನ್ನಲ್ಲಿ ಚಿಕ್ಕ ಇದು ಚುಚ್ಚಿಬಿಟ್ಟು ಅದರಿಂದ ಅಲರ್ಜಿ ಆಗ್ತಿದೆಯಾ ಅಂತ ಗೊತ್ತಾಗ್ಬೋದು. ವೆರಿ ಸ್ಮಾಲ್ ಕ್ವಾಂಟಿಟಿ ಸ್ಕಿನ್ನಲ್ಲಿ ಹಾಕಿದಾಗ ಅದು ಅವರಿಗೆ ಅಲರ್ಜಿ ಕಾಸ್ ಮಾಡ್ತಾ ಇದ್ದರೆ ಅಲ್ಲಿ ಬೊಬ್ಬೆ ಥರ ಬರುತ್ತೆ. ಸೊ ಅದರಿಂದ ಗೊತ್ತಾಗುತ್ತೆ ನಮಗೆ. ಇದರಲ್ಲಿ ಏನು ಅಡ್ವಾಂಟೇಜು ಅಂತಂದರೆ ಯಾವುದು ಪರ್ಟಿಕ್ಯುಲರ್ ಥಿಂಗಿಗೆ ಅಲರ್ಜಿ ಇದೆಯೋ ಅಂತ ಗೊತ್ತಾಗಿ ಅದನ್ನು ಅವಾಯ್ಡ್ ಮಾಡ್ಬೋದು. ಕಾಮನೆಸ್ಟ್ ಡಸ್ಟ್, ಇಂಡಿಯಾಲಿ ಡಸ್ಟ್ ಇಸ್ ದ ಕಾಮನೆಸ್ಟ್ ಕಾಸ್ ಫಾರ್ ಅಲರ್ಜಿ.
ಆ ಥರ ಇದ್ದಾಗ ಕೆಲವು ಪ್ರಿಕಾಷನ್ಸ್ ತೊಗೊಳ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಕೆಲವರಿಗೆ ಅಲರ್ಜಿ ತುಂಬ ಜಾಸ್ತಿ ಆದಾಗ, ಈಗ ಕಾಲರ್ಸ್ ಎಷ್ಟೊಂದು ಜನ ಮಾಡಿದ್ರಲ್ಲ, ಮೂಗು ಫುಲ್ ತುಂಬ ಕಟ್ಟಿದೆ, ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತಿದೆ ಅಂತ, ಇಂಥವ್ರಿಗೆ ಏನಾಗುತ್ತೆ, ಚೆಕ್ ಮಾಡಿದಾಗ ಕೆಲವು ಸಲ ನಮ್ಗೆ ಕಂಡು ಬರುತ್ತೆ. ಒಂದು, ಮೂಗಿನ ಕಂಬ ತುಂಬಾ ಸೊಟ್ಟ ಇದ್ದು ಅವ್ರಿಗೆ ಶ್ವಾಸ ತಗೊಳ್ಳೋದಕ್ಕೆ ಅಡಚಣೆ ಆಗ್ತಿರ್ಬೋದು. ಜೊತೆಗೆ ಸೈನಸ್ ಪ್ರಾಬ್ಲಮ್, ಕೆಲವು ಸಲ ಅಲರ್ಜಿ ಇದ್ದಾಗ ಪಾಲಿಪ್ಸ್ ಅಂತ ದುರ್ಮಾಂಸಗಳು ಬೆಳ್ಕೋತವೆ ಮೂಗಲ್ಲಿ, ಇವೂ ಅಷ್ಟೇ ಬ್ಲಾಕ್ ಮಾಡ್ತಾ ಇರ್ತವೆ. ಈ ಥರ ಇದ್ದಾಗ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ತೀವಿ. ಸ್ಕ್ಯಾನಿಂಗ್ ಇದೆ ಮಾಡಿಸಿದ್ರೆ ಅದು ಎಲ್ಲಿಂದ ಬರ್ತಾ ಇದೆ, ಎಷ್ಟು ದೊಡ್ಡದಿದೆ, ಎಲ್ಲಿಗೆ ಹೋಗ್ತಾ ಇದೆ, ಹರಡ್ತಾ ಇದೆಯಾ, ಇಂಥವೆಲ್ಲ ಮಾಹಿತಿ ಗೊತ್ತಾಗುತ್ತೆ ನಮಗೆ. ಈ ಥರ ಇದ್ದಾಗ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಮಗೆ. ಓಕೆ ಡಾಕ್ಟರ್, ಏನು ತುಂಬ ಜನ ಇದ್ರ ಬಗ್ಗೆ ಟ್ರೀಟ್ಮೆಂಟನ್ನು ತಗೋತಾನೆ ಇರ್ತಾರೆ, ಆದರೆ ತುಂಬ ಜನ ಏನು ಮಾಡ್ತಾರೆ, ಕಮ್ಮಿ ಆದ ತಕ್ಷಣ ಅದನ್ನ ಸ್ಟಾಪ್ ಮಾಡಿಬಿಡ್ತಾರೆ, ಆಮೇಲೆ ಮತ್ತೆ ಇದು ಕಮ್ಮಿನೇ ಆಗ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ. ಟ್ರೀಟ್ಮೆಂಟನ್ನು ಕಂಟಿನ್ಯೂಸ್ಲಿ ತಗೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ? ಇದು ಭಾಳ ಕರೆಕ್ಟಾಗಿ ಹೇಳಿದ್ರಿ ನೀವು. ಇದೇನಾಗುತ್ತೆ ಅಂತಂದರೆ, ಇದು ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್. ಅಂದರೆ ಏನೋ ತೊಗೊಂಡ್ವಿ, ಸರಿ, ಈಗ ನೆಗಡಿ ಬಂತು ತೊಗೊಂಡ್ವಿ, ಒಂದು ವಾರದಲ್ಲಿ ಸರಿ ಹೋಗ್ತೀವಿ. ಅಲರ್ಜಿ ಆ ಥರ ಅಲ್ಲ, ಅಲರ್ಜಿ ಜೊತೆನೇ ಇರುತ್ತೆ. ಸೊ ಎಷ್ಟೊಂದು ಜನರಿಗೆ ಏನಾಗುತ್ತೆ, ಟ್ರೀಟ್ಮೆಂಟ್ ತೊಗೊಂಡು ಒಂಥರ ಬೇಸರ ಆಗಿಬಿಡುತ್ತೆ. ನಾವು ಮಾಮೂಲಾಗಿ ಅಲರ್ಜಿಗೆ ಟ್ರೀಟ್ಮೆಂಟ್ ಕೊಡೋದು ಕೆಲವು ಸಲ ಮಾತ್ರೆಗಳು, ಆ್ಯಂಡ್ ಮೋರ್ ಆಫನ್ ಮೂಗಿಗೆ ಡೈರೆಕ್ಟ್ಲಿ ಹಾಕುವಂಥ ಸ್ಪ್ರೇ, ಈ ಥರ ಟ್ರೀಟ್ಮೆಂಟ್ ಕೊಡ್ತೀವಿ. ಅದು ಏನಾಗುತ್ತೆ, ಎಷ್ಟೊಂದು ಜನ ನೀವು ಕರೆಕ್ಟಾಗಿ ಹೇಳ್ದಂಗೆ ಸ್ವಲ್ಪ ದಿನ ಯೂಸ್ ಮಾಡ್ತಾರೆ, ಅದು ಕಡಿಮೆ ಆದ ಕೂಡಲೇ ಬಿಟ್ಬಿಡ್ತಾರೆ. ಆ ಥರ ಮಾಡಬಾರ್ದು, ಫಾಲೋಅಪಲ್ಲಿ ಇರಬೇಕು. ಡಾಕ್ಟ್ರ್ ಹೇಳ್ತಾರೆ ಯಾವಾಗ ನಿಲ್ಲಿಸ್ಬೋದು ಅಂತ. ಅವ್ರು ಹೇಳಿದ್ಮೇಲೆ ಎಷ್ಟೊಂದು ಸಲ ನಾವು ಸರಿ ಹೋದ್ಮೇಲೆ ಕ್ರಮೇಣ ಕಡಿಮೆ ಮಾಡೋದು, ನಿಲ್ಲಿಸೋದು, ಈ ಥರ ಎಲ್ಲ ಮಾಡ್ತೀವಿ. ಎಷ್ಟೊಂದು ಜನರಿಗೆ ಸೀಸನಲ್ ಇರುತ್ತೆ, ಆ ಪರ್ಟಿಕ್ಯುಲರ್ ಸೀಸನಲ್ಲಿ ಬರುತ್ತೆ. ಈಗ ಕೆಲವರಿಗೆ ಫ್ಲವರಿಂಗ್ ಪ್ಲಾಂಟ್ಸ್ ಅಲರ್ಜಿ ಪೋಲನ್ ಅಲರ್ಜಿ ಇದ್ದವ್ರಿಗೆ ಆ ಪೋಲನ್ ಸೀಸನಲ್ಲಿ ಬರುತ್ತೆ, ಬೇರೆ ಟೈಮಲ್ಲಿ ಚೆನ್ನಾಗಿರ್ತಾರೆ. ಕೆಲವರಿಗೆ ರೇನಿ ಸೀಸನಲ್ಲಿ ಬರುತ್ತೆ, ಬೇರೆ ಟೈಮಲ್ಲಿ ಚೆನ್ನಾಗಿರ್ತಾರೆ. ಆ ಥರ ಕಂಡು ಬಂದರೆ ಆ ಸೀಸನಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಇರಲ್ಲ ಅವರಿಗೆ. ಈ ಥರ ಮಾಡೋದು ಇದೆಲ್ಲ ಭಾಳ ಮುಖ್ಯ. ಓಕೆ ಡಾಕ್ಟರ್, ಇನ್ನು ತುಂಬ ಜನ ಕಾರ್ಯಕ್ರಮ ನೋಡ್ತಾ ಇರೋಂಥವ್ರು ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಹಾಗೆ ನೀವು ಅಪೋಲೋ ಹಾಸ್ಪಿಟಲಲ್ಲಿ ಸಿಗೋದ್ರಿಂದ ಅಪೋಲೋ ಹಾಸ್ಪಿಟಲಲ್ಲಿ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ಸ್ಗಳು, ಎಸ್ಪೆಷಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಟ್ರೀಟ್ಮೆಂಟ್ಸ್ಗಳು ಸಿಗುತ್ತೆ? ಈಗ ನಾನು ಏನೇನು ಹೇಳಿದ್ನೋ ಎಲ್ಲ ಸೌಲಭ್ಯಗಳು ಇದ್ದಾವೆ ಅಪೋಲೋ ಹಾಸ್ಪಿಟ್ಲಲ್ಲಿ. ಪೇಷಂಟ್ನ ಚೆಕ್ ಮಾಡೋಕ್ಕೆ, ಆಮೇಲೆ ಎಂಡೋಸ್ಕೋಪಿ ಮಾಡೋಕ್ಕೆ, ಸ್ಕಿನ್ ಪ್ರಿಕ್ ಟೆಸ್ಟ್ ಮಾಡೋಕ್ಕೆ, ಅಲರ್ಜಿ ಟೆಸ್ಟ್ ಮಾಡೋಕ್ಕೆ, CT ಸ್ಕ್ಯಾನ್ ಆಗಲಿ, MRI ಆಗಲಿ, ಅದರಲ್ಲಿ ಏನು ಕಂಡು ಬರುತ್ತೋ ಅದಕ್ಕೆ ಏನಾದರೂ ಸರ್ಜಿಕಲ್ ಟ್ರೀಟ್ಮೆಂಟ್ ಬಂದರೆ, ಅವಶ್ಯಕತೆ ಬಂದರೆ ಅದು ಎಲ್ಲ ಥರದ ಸರ್ಜರಿ ಮಾಡೋ ಫೆಸಿಲಿಟೀಸು ಎಲ್ಲ ಅವೈಲಬಲ್ ಇದೆ. ಓಕೆ ಡಾಕ್ಟರ್, ಇನ್ನು ನಮ್ಮ ಲೈಫ್ ಸ್ಟೈಲಿಂದ ಕೂಡ ಹೆಚ್ಚಾಗಿ ಈಗ ಅಲರ್ಜಿಗಳಾಗಿರ್ಬೋದು ಹೆಚ್ಚು ಬರ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಲೈಫ್ ಸ್ಟೈಲನ್ನು ಹೇಗೆ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ, ಹೇಗೆ ಇಟ್ಕೋಬೇಕಾಗತ್ತೆ? ಈಗ ನಾನು ಹೊಸದಾಗಿ ಏನು ಹೇಳೋದು ಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರೋದೆ. ಏನು ಅಂತಂದರೆ, ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ವೆರಿ ಇಂಪಾರ್ಟೆಂಟ್. ನಾವು 9 to 5 ಈಗ 9 to 5 ಏನು ಜಾಸ್ತಿ ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಜನ. ಅಷ್ಟೊಂದು ಲಾಂಗ್ ಅವರ್ಸ್ ಡೆಸ್ಕ್ ಜಾಬ್ ಇರೋವಾಗ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ, ಮಾರ್ನಿಂಗಲ್ಲಿ ವಾಕಿಂಗ್ ಆಗಲಿ, ಇಲ್ಲ ಯಾವುದಾದ್ರೂ ಎಕ್ಸಸೈಸ್ ಮಾಡೋದಾಗಲಿ, ಈ ಥರ ಮಾಡಲೇಬೇಕು. ಆಮೇಲೆ ನಾವು ಸೇವಿಸೋ ಊಟ ಎಲ್ಲನೂ ಕೂಡ ನಮಗೆ ಎಲ್ಲ ರಫ್ಲಿ ಐಡಿಯಾ ಇದೆ, ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ. ಯಾವುದಾದ್ರೂ ಒಂದು ಥರದ್ದು ತುಂಬ ಹೆಚ್ಚಿಗೆ ತೊಗೊಳ್ಳೋದು, ಯಾವುದಾದ್ರೂ ಪೂರ್ತಿ ಅವಾಯ್ಡ್ ಮಾಡೋದು, ಈ ಥರ ಎಲ್ಲ ಮಾಡದೆ ಬ್ಯಾಲೆನ್ಸ್ ಡಯಟ್ ತೊಗೊಳ್ಳೋದು ಎರಡೂ ಭಾಳ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಇಷ್ಟೊತ್ತು ತುಂಬ ಮಾಹಿತಿನ ತಿಳಿಸ್ಕೊಟ್ರಿ. ನಿಮ್ಮ ಒಂದು ಫ್ಯಾಮಿಲಿ ಬಗ್ಗೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಡಾಕ್ಟರ್. ಅಂದರೆ ಯಾರ್ಯಾರಿದ್ದಾರೆ, ಏನು ಮಾಡ್ತಾರೆ ಮನೇಲಿ ಅಂತ? ನಮ್ಮ ಹಸ್ಬೆಂಡ್ ಪ್ರದೀಪ್ ಅಂತ, ಅವರು ಕೂಡ ಡಾಕ್ಟರೇ. ನಮ್ಮ ಮಗ ಪ್ರಣವ್ 8ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ವಿದ್ಯಾಶಿಲ್ಪ ಶಾಲೆಯಲ್ಲಿ. ಆಮೇಲೆ ನಮ್ಮಮ್ಮ ಇದ್ದಾರೆ, ನನ್ನನ್ನು ಡಾಕ್ಟ್ರು ಮಾಡಿಸಿ ನನ್ನನ್ನು ಸದಾ ಎಲ್ಲದರಲ್ಲೂ ಪ್ರೋತ್ಸಾಹ ಮಾಡಿಸೋ ನಮ್ಮ ಅಮ್ಮ ಇದ್ದಾರೆ. ಎಸ್ ಸರ್ ಡಾಕ್ಟರ್, ಡಾಕ್ಟರ್ಸ್ ಅಂತಂದ್ರೇ ತುಂಬ ಬ್ಯುಸಿ ಇರ್ತಾರೆ, ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ಇರ್ತೀರಾ. ಏನೇನು ಹಾಬೀಸ್ ಇರುತ್ತೆ ಡಾಕ್ಟರ್ಸ್ಗೆ ಅಂತ ತಿಳ್ಕೊಳ್ಳೋ ಕುತೂಹಲ. ಸೊ ನಿಮ್ಗೆ ಏನೇನು ಹಾಬೀಸ್ ಇದೆ ಅಂತ, ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ ಅಂತ? ನನಗೆ ಕೈಯಲ್ಲಿ ಮಾಡೋ ಕೈ ಕೆಲಸ ತುಂಬ ಇಷ್ಟ. ಸೊ ನನಗೆ ನಿಟ್ಟಿಂಗು ಆಮೇಲೆ ಸ್ಟಿಚಿಂಗ್ ಭಾಳ ಇಷ್ಟ. ಸ್ವಲ್ಪ ಟೈಮ್ ಸಿಕ್ಕಿದ್ರು ಮಾಡ್ತಾ ಇರ್ತೀರಾ ಮನೇಲಿ. ಓಕೆ ಡಾಕ್ಟರ್, ಇಷ್ಟೊತ್ತು ಸಿರಿ ಡಾಕ್ಟರ್ಸ್ ಲೈವಲ್ಲಿ ಅಲರ್ಜಿ ಮತ್ತು ಸೈನಸೈಟಿಸ್ ಬಗ್ಗೆ ತುಂಬ ಮಾಹಿತಿಯನ್ನು ತಿಳಿಸ್ಕೊಟ್ಟು ತುಂಬ ಬ್ಯೂಟಿಫುಲ್ ಆಗಿ ಮಾತಾಡಿದ್ರಿ, ತುಂಬ ಪೇಷನ್ಸಿಂದ ಮಾತಾಡಿದ್ರಿ. ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈ ಸಂಚಿಕೆಯಲ್ಲಿ ಅಲರ್ಜಿ ಮತ್ತು ಸೈನಸೈಟಿಸ್ ಬಗ್ಗೆ ಡಾಕ್ಟರ್ ತುಂಬ ಮಾಹಿತಿಯನ್ನು ತಿಳಿಸ್ಕೊಟ್ರು. ಹಾಗೆ ಹೇಳ್ತಾ ಇದ್ರು, ನೆಗ್ಲೆಕ್ಟ್ ಮಾಡಬಾರ್ದು, ಏನೇ ಆರೋಗ್ಯ ಸಮಸ್ಯೆ ಬಂದರೂ, ಸಿಂಪ್ಟಮ್ಸ್
ಕಾಣಿಸ್ಕೊಂಡ ತಕ್ಷಣದಲ್ಲಿ ನಾವು ವೈದ್ಯರನ್ನ ಕನ್ಸಲ್ಟ್ ಮಾಡಬೇಕು. ಅದಾದಮೇಲೆ ನಾವು ಟ್ರೀಟ್ಮೆಂಟ್ ಆಗಿರ್ಬೋದು ಅದನ್ನು ಸ್ಟಾರ್ಟ್ ಮಾಡಬೇಕು. ಓನ್ ಆಗಿ ನಾವೇ ಟ್ರೀಟ್ಮೆಂಟ್ ತಗೊಳ್ಳೋದು, ಮೆಡಿಕಲಿಂದ ಹೋಗಿ ಮೆಡಿಕೇಶನ್ಸ್ ಮಾಡೋದು ಇದೆಲ್ಲ ಮಾಡ್ತಾ ಹೋದರೆ ನಮ್ಮ ಆರೋಗ್ಯಕ್ಕೆ ನಾವೇ ಕುತ್ತನ್ನು ತಂದುಕೊಳ್ತೀವಿ. ಸೊ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ನಾವೇ ಅಂದರೆ ಡಾಕ್ಟರನ್ನ ಕನ್ಸಲ್ಟ್ ಮಾಡಿ ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಳ್ಳೋಣ. ಹಾಗೆ ನಮ್ಮ ಜೀವನ ಶೈಲಿ, ಆಧುನಿಕ ಲೈಫ್ ಸ್ಟೈಲಲ್ಲಿ ನಮ್ಮ ಆರೋಗ್ಯವನ್ನು ಕೂಡ ನೀಟಾಗಿ ಇಟ್ಕೊಂಡ್ರೆ ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆಯಿಂದ ಪಾರಾಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ಸಿರಿ ಕನ್ನಡ. ಧನ್ಯವಾದಗಳು.